ಸೊ ಗಟ್ ಹೆಲ್ತ್ ಅಂದ್ರೆ ಏನು? ಹಾರ್ಟ್ ಆಗಲಿ ಲಿವರ್ ಆಗಲಿ ಎಲ್ಲದಕ್ಕೂ ಎನರ್ಜಿ ಕೊಡೋ ಒಂದು ಇಂಪಾರ್ಟೆಂಟ್ ಆರ್ಗನ್. ಯಾಕೆ ಅದಷ್ಟು ಇಂಪಾರ್ಟೆಂಟ್? ಸೊ ಫಸ್ಟ್ ಸೆಂಟರ್ ನಾವು ಏನಾದರೂ ಹೆಲ್ತ್ ಅಂತ ನೋಡ್ಬೇಕಂದ್ರೆ ಇಟ್ ಇಸ್ ವಿತ್ ಸ್ಟಮಕ್. ಗಟ್ ಹೆಲ್ತ್ ಸರಿ ಇಲ್ಲ ಅಂದ್ರೆ, ಹೊಟ್ಟೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಜನಕ್ಕೆ ಸಿಗುವಂತ ಸಿಗ್ನಲ್ಸ್ ಏನು ಅಂತ? ಫಸ್ಟ್ ಹೊಟ್ಟೆ ಉಬ್ರ ಆರ್ ಗ್ಯಾಸ್ಟ್ರೈಟಿಸ್, ತೇಗ್ ಬರೋದು, ಹುಳಿ ತೇಗ್ ಬರೋದು, ಉರಿ ಆಗೋದು. ಈ ಹೊಟ್ಟೆ ಆರೋಗ್ಯಕ್ಕೂ ಅಂದ್ರೆ ಗಟ್ ಹೆಲ್ತ್ಗೂ ಈ ಎಲ್ಲಾ ಫ್ಯಾಕ್ಟರ್ಸ್ಗೂ ಏನ್ ಸಂಬಂಧ ಅಂತ? ಹೊಟ್ಟೆಲಿ ಹೇಗೆ ಜೀರ್ಣ ಆಗ್ತಿದೆ, ಹೇಗೆ ಅಬ್ಸಾರ್ಬ್ ಆಗ್ತಿದೆ. ಸೊ ನಮ್ಮ ವೇಟೇ ಆಗಿರಲಿ, ಡಯಾಬಿಟೀಸ್ ಆಗಿರಲಿ, ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ನಮ್ಮ ಕರ್ನಾಟಕದ ಆಹಾರ ನಿಜವಾಗ್ಲೂ ಗಟ್ ಫ್ರೆಂಡ್ಲಿ ಇದೆಯಾ ಅನ್ನೋದೇ ಪ್ರಶ್ನೆ. ರಾಗಿ, ಯಾಕಂದ್ರೆ ಅದ್ರಲ್ಲಿ ತುಂಬ ಕ್ಯಾಲ್ಶಿಯಂ, ಐರನ್, ಫೈಬರ್. ಯಾವುದೇ ಥರದ ಮಿಲೆಟ್ಸ್, ಜೋಳದ ರೊಟ್ಟಿ ಆಗಲಿ, ಇನ್ನು ಮೇಲೆ ಉತ್ತರ ಕರ್ನಾಟಕ ಎಲ್ಲ ಬಾಜ್ರಾನು ತಿಂತಾರೆ. ಸೊ ಇದೆಲ್ಲ ಒಳ್ಳೇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ನಾವು ದಿನ ಊಟ ಮಾಡ್ತೀವಿ, ಆದರೆ ನಮ್ಮ ಊಟದಿಂದ ನಮ್ಮ ದೇಹಕ್ಕೆ ಏನು ಬೇಕೋ ಅದು ಸಿಗ್ತಾ ಇದೆಯಾ? ನಮ್ಮ ದೇಹ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಾ? ಈ ಪ್ರಶ್ನೆ ಮೂಡುತ್ತೆ. ಯಾಕೆಂದರೆ ಎಷ್ಟೋ ಜನ ಡಯಾಬಿಟೀಸ್ ಬಗ್ಗೆ, ಸ್ಟ್ರೆಸ್ ಬಗ್ಗೆ, ಜೊತೆಗೆ ಇಮ್ಯುನಿಟಿ ಬಗ್ಗೆ ನನಗೆ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ತಾರೆ. ಆದರೆ ನಿಮಗೆ ಗೊತ್ತಾ, ಆ ಸಮಸ್ಯೆ ಯಾವುದೋ ಆಸ್ಪತ್ರೆಯಲ್ಲಿ ಸಾಲ್ವ್ ಆಗುವಂಥದ್ದಲ್ಲ, ಅಥವಾ ಜಿಮ್ಗೆ ಹೋಗಿ ಅದನ್ನು ಸರಿ ಮಾಡ್ಕೊಳ್ಳುವಂಥದ್ದಲ್ಲ. ಬದಲಾಗಿ ನಿಮ್ಮ ದೇಹದ ಒಳಗಡೆನೇ ಆ ಸಮಸ್ಯೆ ಪರಿಹಾರ ಆಗಬೇಕು. ಸೊ ಅದಕ್ಕೆ ನಾವು ಈ ಗಟ್ ಹೆಲ್ತ್ ಅಂದರೆ ಹೊಟ್ಟೆಯ ಆರೋಗ್ಯ ಅಂತ ಏನು ಕರಿತೀವಿ, ಅದು ತುಂಬ ಇಂಪಾರ್ಟೆಂಟ್. ಸೊ ಇವತ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಐಶ್ವರ್ಯ ಸಂಪತ್ ಅವರು. ಸೊ ನ್ಯೂಟ್ರಿಷನಿಸ್ಟ್, ಜೊತೆಗೆ ಫ್ಲರಿಶ್ ವಿತ್ ಐಶ್ ಇದರ ಫೌಂಡರ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. ಸೊ ಮೊದಲನೇದಾಗಿ ನಾವು ಹೇಳ್ತೀವಲ್ಲ, ಗಟ್ ಹೆಲ್ತ್ ಅಂತಂದರೆ ಏನಂಗಂದ್ರೆ ಅಂತ ಹೇಳ್ತಾರೆ. ಸೊ ಗಟ್ ಹೆಲ್ತ್ ಅಂದರೆ ಏನು, ಜೊತೆಗೆ ಯಾಕೆ ಜನ ಇದ್ರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಬೇಕು? ರೈಟ್. ಸೊ ನಾವು ಯಾವಾಗಲೂ ಏನಾದರೂ ಆದರೆ, ಇಲ್ಲ ಒಂದು ಆಕ್ಸಿಡೆಂಟ್ ಆದರೆ, ಹಾರ್ಟ್ ಅಟ್ಯಾಕ್ ಆದರೆ, ಆವಾಗ ಮಾತ್ರ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಬಟ್ ಪ್ರತಿದಿನ ನಾವೇನು ತಿಂತಿದ್ದೀವೋ ಅದನ್ನು ಜೀರ್ಣ ಮಾಡಿಕೊಂಡು, ಅದನ್ನು ಅಬ್ಸಾರ್ಬ್ ಮಾಡಿ, ಪ್ರತಿ ಒಂದು ಹಾರ್ಟ್ ಆಗಲಿ ಲಿವರ್ ಆಗಲಿ ಎಲ್ಲದಕ್ಕೂ ಎನರ್ಜಿ ಕೊಡೋ ಒಂದು ಇಂಪಾರ್ಟೆಂಟ್ ಆರ್ಗನ್ ಗಟ್, ಅಥವಾ ಕರ್ಲು, ಹೊಟ್ಟೆ ಎಲ್ಲ ಸೇರಿಸಿ ಗಟ್ ಅಂತೀವಿ. ಸೊ ಇದನ್ನು ನಾವು ನೋಡಿದಾಗ ನಾವು ಏನು ತಿಂತಿದ್ದೀವಿ ಯೋಚನೆ ಮಾಡಲ್ಲ, ರೈಟ್? ನಾವು ಏನು ಸಿಕ್ಕಿದ್ರೆ ಅದು ತಿಂತೀವಿ. ಬಟ್ ಅದೇ ಮೇನ್ ಸೆಂಟರ್. ಅದರಿಂದ ನಾವು ಏನು ತಿಂತೀವಿ, ಹೆಂಗೆ ಡೈಜೆಸ್ಟ್ ಆಗುತ್ತೆ, ಏನು ಅಬ್ಸಾರ್ಬ್ ಆಗಿ ಅಬ್ಸಾರ್ಪ್ಷನಿಂದ ಏನು ಪ್ರತಿಯೊಂದು ಆರ್ಗನ್ಗೆ ಹೋಗುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್. ಸೊ ಅದನ್ನು ನಾವು ನೋಡಿಕೊಂಡ್ರೆ ಪ್ರತಿಯೊಂದು ಬಾಡಿ ಆಸ್ಪೆಕ್ಟ್, ಲಿವರ್ ಆಗಲಿ, LDL, ಕೊಲೆಸ್ಟ್ರಾಲ್, ಕಿಡ್ನಿ ಹೆಲ್ತ್, ಪ್ರತಿಯೊಂದು ನೋಡ್ಕೊಬೋದು. ಸೊ ಅದಕ್ಕೆ ಮೇನ್ ಸೆಂಟರ್ ಇಸ್ ಗಟ್ ಹೆಲ್ತ್. ಸೊ ಅದಕ್ಕೆ ನಾವು ಫಸ್ಟ್ ಕಾಳಜಿ ಆರ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ಗಟ್ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ತೊಗೊಬೇಕು. ಸೊ ಇದು ನಾವು ಇನಿಷಿಯಲ್ ಆಗಿ ಫಸ್ಟ್ ಸ್ಟೇಜಸ್ಸನ್ನೇ ನಾವೇನು ತಿಂತಿದ್ದೀವಿ ಎಲ್ಲ ನೋಡ್ಕೊತಾ ಹೋದರೆ ಈಸಿ. ರೋಗ ಬಂದ ಮೇಲೆ ನೋಡ್ಕೊಳಕ್ಕೆ ಕೆಲಸ ಇರಲ್ಲ, ರೋಗ ಪ್ರಿವೆಂಟ್ ಮಾಡ್ಬೋದು. ಸೊ ಅದು ಫಸ್ಟ್ ಸ್ಟೆಪ್ ಆಗಿ ನೋಡ್ಕೊಬೇಕು. ಸೊ ಎಷ್ಟೋ ಜನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ನಮ್ಮ ಹೊಟ್ಟೆಯ ಆರೋಗ್ಯದ ಬಗ್ಗೆ, ಅಂದರೆ ಗಟ್ ಹೆಲ್ತ್ ಅಂತ ಏನು ಕರಿತೀವಿ. ಸೊ ಅದ್ರ ಬಗ್ಗೆ ಕೂಡ ನಾವು ಇಂಪಾರ್ಟೆನ್ಸ್ ಕೊಟ್ಟು ತುಂಬ ಕಾಳಜಿಯಿಂದ ಅದನ್ನು ಕೇರ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಹೌದು. ಸೊ ಅದ್ರ ಬಗ್ಗೆ ಹೇಳುವಾಗಿದ್ರೆ ಯಾಕೆ ಅದಷ್ಟು ಇಂಪಾರ್ಟೆಂಟ್ ಜನಕ್ಕೆ, ಜೊತೆಗೆ ಆರೋಗ್ಯಕ್ಕೆ? ಎಸ್. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ ಕೋವಿಡ್ ಆದಮೇಲೆ ಸಡನ್ ಆಗಿ ಎಲ್ಲರಿಗೂ ವೈಟಮಿನ್ D12 ಡೆಫಿಷಿಯನ್ಸಿ ಇದೆ. ಓಕೆ, ಅದು ಸಡನ್ ಆಗಿ ಯಾಕಪ್ಪ ಇಷ್ಟು ಜನಕ್ಕೆ ವೈಟಮಿನ್ D ಡೆಫಿಷಿಯನ್ಸಿ ಬರ್ತಿದೆ ಅಂದರೆ, ನಮ್ಮ ಹೊಟ್ಟೆಯಲ್ಲಿರೋ ಒಂದು ಮೈಕ್ರೋಬ್ಸ್, ಬ್ಯಾಕ್ಟೀರಿಯಾ ಅಂತ ಏನಂತೀವಿ, ಅದು ವೈಟಮಿನ್ D12 ಮಾಡೋ ಬ್ಯಾಕ್ಟೀರಿಯಾ ಎಲ್ಲ ಕೋವಿಡಿಂದ ಸತ್ತೋಗಿ ಅಥವಾ ಕಡಿಮೆ ಆಗೋಗಿದೆ. ಸೊ ಅಬ್ಸಾರ್ಪ್ಷನ್ನೇ ಆಗ್ತಿಲ್ಲ. ಸೊ ಅದರಿಂದ ನಮಗೆ ವೈಟಮಿನ್ D12 ಡೆಫಿಷಿಯನ್ಸಿ ಆಗ್ತಿದೆ. ಅದರಿಂದ ಏನಾಗ್ತಿದೆ, ಎನರ್ಜಿ, ಡಿಪ್ರೆಷನ್ಸ್, ಮೂಡ್ ಸ್ವಿಂಗ್ಸ್, ಹೇರ್ ಫಾಲ್, ಇದೆಲ್ಲ ಜಾಸ್ತಿ ಆಗ್ತಿದೆ. ಸೊ ಆವಾಗ ನಮ್ಗೆ ಏನು ಅರ್ಥ ಆಗುತ್ತೆ, ಫಸ್ಟ್ ಅದರ ಹೊಟ್ಟೆಯಲ್ಲಿರೋ ಬ್ಯಾಕ್ಟೀರಿಯಾ ಫಸ್ಟ್ ಸರಿ ಮಾಡ್ಕೊಬೇಕು. ಅದಿದ್ದರೆ ನಮ್ದು ಅಬ್ಸಾರ್ಪ್ಷನ್, ಇಲ್ಲ ಹಾರ್ಮೋನ್ಸ್, ನಮ್ಗೆ ಏನೇನು ಹಾರ್ಮೋನ್ಸ್, ಇವಾಗ ನಾವು ಖುಷಿ ಪಡಬೇಕು ಅಂದರೆ ನಮಗೆ ಖುಷಿ ಇದ್ರೂ ಹೋಗಿ ಊಟ ಮಾಡ್ತೀವಿ, ಬೇಸರ ಆದ್ರೂ ಹೋಗಿ ಊಟ ಮಾಡ್ತೀವಿ. ಯಾಕಂದರೆ ಅಲ್ಲಿರೋ ಹಾರ್ಮೋನ್ಸ್ ರೆಗ್ಯುಲೇಟ್ ಮಾಡೋ ಬ್ಯಾಕ್ಟೀರಿಯಾ ಇರುತ್ತೆ. ಅಂದರೆ ಸೆರೋಟೋನಿನ್, ಖುಷಿ ಪಡೋ ಹಾರ್ಮೋನ್ ನಮ್ಮದು ಇರೋದು ಗಟ್ಟಲ್ಲಿ. ಸೊ ಈ ಥರ ಎಲ್ಲ ಹಾರ್ಮೋನ್ಸ್ ಆಗಲಿ, ನಮ್ಮ ಮೂಡ್ ಸ್ವಿಂಗ್ಸ್ ಆಗಲಿ, ಇಲ್ಲ ವೈಟಮಿನ್ಸ್ ಅಬ್ಸಾರ್ಪ್ಷನ್, ಪ್ರೊಡಕ್ಷನ್ ಎಲ್ಲ ಗಟ್ಟಲ್ಲಿ ಕೂತಿದೆ. ಓಕೆ, ಅದೆಲ್ಲ ಬ್ರೈನಲ್ಲಿ ಆಗಲ್ಲ, ಅದು ಗಟ್ಟಲ್ಲಿ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಅದನ್ನು ಸರಿ ಮಾಡಿಕೊಂಡ್ರೆ ಏನೇ ವೈಟಮಿನ್ ಡೆಫಿಷಿಯನ್ಸೀಸ್ ಇದ್ದರೂ, ನಮಗೆ ಮೂಡ್ ಸ್ವಿಂಗ್ಸ್ ಇದ್ದರೂ, ಎನರ್ಜಿ ಡೆಫಿಷಿಯನ್ಸಿ ಇದ್ದರೂ, ಏನೇ ಇದ್ರೂ ಗಟ್ಟಿಂದಾನೇ ನಾವು ಸರಿಪಡಿಸ್ಕೊಬೋದು. ಸೊ ಫಸ್ಟ್ ಸೆಂಟರ್ ನಾವು ಏನಾದರೂ ಹೆಲ್ತ್ ಅಂತ ನೋಡಬೇಕಂದ್ರೆ ಇಟ್ ಈಸ್ ವಿತ್ ಸ್ಟಮಕ್. ಸೊ ಯೂಶಲ್ ಆಗಿ ನಮಗೆ ತಲೆನೋವು ಅಂದರೆ ತಲೆಯಲ್ಲಿ ನೋವುತ್ತೆ, ಅಥವಾ ಶೋಲ್ಡರ್ ಪೇನ್ ಅಂತಂದರೆ ಇಲ್ಲಿ ನೋವುತ್ತೆ, ಅಥವಾ ಮಸಲ್ಸ್ ನೋವುತ್ತೆ, ಗೊತ್ತಾಗುತ್ತೆ ನೋಯ್ತಿದೆ ಅಂತ. ಬಟ್ ಗಟ್ ಹೆಲ್ತ್ ಸರಿ ಇಲ್ಲ ಅಂದರೆ, ಹೊಟ್ಟೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಜನಕ್ಕೆ ಸಿಗುವಂಥ ಸಿಗ್ನಲ್ಸ್ ಏನು ಅಂತ ಬಾಡಿಯಿಂದ? ಎಸ್.
ಸೊ ಬೇಸಿಕ್ ಸಿಗ್ನಲ್ಸ್ ನಾವು ಗಟ್ ಹೆಲ್ತ್ ಅಂತ ಬಂದ ತಕ್ಷಣ ಫಸ್ಟ್ ಹೊಟ್ಟೆ ಉಬ್ರ ಆರ್ ಗ್ಯಾಸ್ಟ್ರೈಟಿಸ್ ಆರ್ ಹಾರ್ಟ್ ಬರ್ನ್ ಅಂದರೆ ತೇಗ್ ಬರೋದು, ಹುಳಿ ತೇಗ್ ಬರೋದು, ಎದೆ ಅವ್ರು ಉರಿ. ಏನೋ ಉರಿ ಆಗೋದು, ಓಕೆ, ಇಲ್ಲ ಕಾನ್ಸ್ಟಿಪೇಷನ್, ಓಕೆ, ದೇ ಆರ್ ನಾಟ್ ಏಬಲ್ ಟು ಬೆಳಗ್ಗೆ ಆರ್ ಕಾನ್ಸ್ಟಿಪೇಷನ್, ಸೊ ಬೆಳಗ್ಗೆ ಎದ್ದು ಬೌಲ್ಸ್ ಕ್ಲಿಯರ್ ಆಗ್ತಿಲ್ಲ, ಆರ್ ಲೂಸ್ ಟೂಲ್ಸ್ ಅಂದರೆ ತುಂಬ ಸತಿ ಮೋಷನ್ ಹೋಗೋದು. ಸೊ ಈ ಥರ ಆಗುತ್ತೆ. ಇಲ್ಲ ಅಂದರೆ ಇವೆಲ್ಲ ರೆಗ್ಯುಲರ್, ಇದು ಗೊತ್ತಾಗ್ಬಿಡುತ್ತೆ ಏನೋ ಹೊಟ್ಟೆ ಕೆಟ್ಟಿದೆ ಅಂತ. ಬಟ್ ರೆಗ್ಯುಲರ್ ಆಗಿ ಅಲ್ಲದೆ ನಮಗೆ ಹೇರ್ ಫಾಲ್ ಮೇಜರ್, ಆ್ಯಕ್ನೆ ಅಂದರೆ ಫುಲ್ ಪಿಂಪಲ್ಸ್ ಬರೋದು, ಅಂದರೆ ಹೊಟ್ಟೆ ಕೆಟ್ಟಿದ್ರೆ ಅದು ಆ್ಯಕ್ಚುಲಿ ಸ್ಕಿನ್ ಮೇಲೂ ಎಫೆಕ್ಟ್ ಇರುತ್ತೆ. ಆರ್ ಅದಿಲ್ಲ ಅಂದರೆ ತುಂಬ ಇರಿಟೇಬಿಲಿಟಿ, ಅಂದರೆ ತುಂಬ ಕೋಪ ಬರೋದು, ಇಲ್ಲ ಯಾರ ಹತ್ರನೂ ಮಾತಾಡೋಕ್ಕೆ ಇಷ್ಟಪಡದೇ ಇರೋದು. ಸೊ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಬೇಸಿಕಲಿ ಗಟ್ ಅಂದರೆ ನಮ್ಮ ಹೊಟ್ಟೆಯಿಂದನೇ, ಯಾಕಂದರೆ ಅಲ್ಲಿರೋ ಹಾರ್ಮೋನ್ಸ್ ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಯಾವುದಾದ್ರೂ ಸೈನ್ಸ್ ಆರ್ ವೈಟಮಿನ್ ಡಿಫಿಷಿಯನ್ಸಿ ಅಂದರೆ ವೈಟಮಿನ್ ಡಿ ಕಡಿಮೆ ಇರೋದು, B12 ಕಡಿಮೆ ಇರೋದು, ಇದು ಯಾವುದಾದ್ರೂ ಇದ್ದರೆ ಏನೋ ಸಮಸ್ಯೆ ಇದೆ. ಸಮಸ್ಯೆ ಇದೆ ಇಲ್ಲೇನೋ ಹೊಟ್ಟೆಯಲ್ಲಿ. ಸಮಸ್ಯೆ ಇದೆ. ಎಸ್. ಸೊ ಮುಂಚೆ ಹೇಳೋರು ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ, ಬಟ್ ಯುವರ್ ಬಾಡಿ ಇಸ್ ಆಕ್ಚುಲಿ ದ ಇಂಡೆಕ್ಸ್ ಆಫ್ ಯುವರ್ ಗಟ್ ಹೆಲ್ತ್ ಅಂತ ಹೇಳ್ಬೋದು ಇವಾಗ. ಟ್ರೂ ಹೌದು. ಸೊ ಮುಖದಲ್ಲಿ ಬರುವಂಥ ಪಿಂಪಲ್ಸು ಕೂಡ ನಿಮ್ಮ ಒಳಗಡೆ ಅಂದರೆ ಹೊಟ್ಟೆ ಆರೋಗ್ಯ ಸರಿ ಇಲ್ಲ ಅದನ್ನ ಏನಾದರೂ ಅದು ಸೂಚಿಸುತ್ತಾ ಅಂತ? ಹೌದು. ಇವಾಗ ನಾವು ಎಕ್ಸಾಂಪಲ್ ಅಂದರೆ ಕೆಲವೊಬ್ಬರಿಗೆ ಕಾಫಿ ಕುಡಿದಾಗ ಸಡನ್ನಾಗಿ ಫುಲ್ ಪಿಂಪಲ್ಸ್ ಬರುತ್ತೆ, ಕೆಲವೊಬ್ಬರಿಗೆ ಚಾಕ್ಲೇಟ್, ಕೆಲವೊಬ್ಬರಿಗೆ ಗೋಧಿ ತಿಂದಾಗ. ಸೊ ಈ ಥರ ಒಂದೊಂದು ಪದಾರ್ಥ ಒಬ್ಬೊಬ್ರಿಗೆ ಸೂಟ್ ಆಗುತ್ತೆ, ಇನ್ನೊಬ್ರಿಗೆ ಬರಲ್ಲ. ಓಕೆ, ಸೊ ಆ ಥರ ನೋಡಿದಾಗ ನಾವು ಓಕೆ ಯಾಕೆ ಬರ್ತಿದೆ ಹಾಗೆ, ಯಾಕಂದರೆ ಹೊಟ್ಟೆಯಲ್ಲಿ ಏನೋ ಸರಿ ಇಲ್ಲ, ಅದಕ್ಕೆ ನಾವು ಬೇಸಿಕ್ ಒಂದು ಕಾಫಿನೂ ಕುಡಿದ್ರೆ ಆಗ್ತಿಲ್ಲ ನಮಗೆ ಅಂತ ಗೊತ್ತಾಗುತ್ತೆ. ಸೊ ಅದು ನಮ್ಮ ಹೊಟ್ಟೆಯಲ್ಲಿ ಏನು ಪ್ರಾಬ್ಲಮ್ ಇದ್ದರೆ ಹಿಂಗಾಗುತ್ತೆ ಅಂತ ಒಂದು ಸೂಚನೆ. ಸೊ ನೆಕ್ಸ್ಟ್ ಟೈಮಿಂದ ನಿಮಗೆ ಮುಖದಲ್ಲಿ ಏನಾದರೂ ಪಿಂಪಲ್ಸ್ ಇದ್ದರೆ ಹೊರಗಡೆ ಕ್ರೀಮ್ ಹಾಕೊಳ್ಳೋದಕ್ಕಿಂತ ಒಳಗಡೆ ಗಟ್ ಹೆಲ್ತ್ ಸರಿ ಮಾಡ್ಕೊಂಡ್ರೆ ಐ ಥಿಂಕ್ ಅವಾಗೆಲ್ಲ ಸರಿ ಹೋಗುತ್ತೆ. ಎಸ್. ಸೊ ಆ್ಯಕ್ಚುಲಿ ನೆಕ್ಸ್ಟ್ ಕ್ವೆಶ್ಚನ್ ಕೂಡ ಅದೇ ಇತ್ತು, ಅಂದರೆ ಗಟ್ ಹೆಲ್ತ್ ಓವರ್ ಆಲ್ ಹೆಲ್ತನ್ನು ಹೆಂಗೆ ಎಫೆಕ್ಟ್ ಮಾಡುತ್ತೆ, ಅಂದರೆ ಅದೇ ಸ್ಕಿನ್ ಆಗಿರ್ಬೋದು, ಅಂದರೆ ಬಾಡಿ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಈ ಹೊಟ್ಟೆ ಆರೋಗ್ಯಕ್ಕೂ ಅಂದರೆ ಗಟ್ ಹೆಲ್ತ್ಗೂ ಈ ಎಲ್ಲ ಫ್ಯಾಕ್ಟರ್ಸ್ಗೂ ಏನು ಸಂಬಂಧ ಅಂತ? ಹೌದು. ಇವಾಗ ನಾವು ಆಲ್ರೆಡಿ ಹೇಳ್ದಂಗೆ ಹೇರ್ ಫಾಲ್, ಇಲ್ಲಾಂದರೆ ನಮಗೆ ಆ್ಯಕ್ನೆ ಅಂದರೆ ಪಿಂಪಲ್ಸ್ ಬರೋದು, ಇಲ್ಲಾಂದರೆ ಮೂಡ್ ಸ್ವಿಂಗ್ಸ್, ಅದು ಬಿಟ್ಟು ನಮಗೆ ವೆಯ್ಟ್. ಓಕೆ, ನಾವು ಎಷ್ಟು ತಿಂದ್ರು, ಸಪೋಸ್ ನಾವು ಕೇಳಿರ್ತೀವಿ ಒಬ್ಬರು ಏನು ಕಾಡೆಲ್ಲ ತಿಂದ್ರೂ ಸಣ್ಣ ಇದ್ದಾರೆ, ಇನ್ನೊಬ್ರು ನಾನು ಗಾಳಿ ತಿಂದ್ರೂ ದಪ್ಪ ಆಗ್ತೀನಿ ಅಂತ. ಅದು ಬರೋದು ನಮಗೆ ಹೊಟ್ಟೆಲಿ ಹೇಗೆ ಜೀರ್ಣ ಆಗ್ತಿದೆ, ಹೇಗೆ ಅಬ್ಸಾರ್ಬ್ ಆಗ್ತಿದೆ. ಸೊ ನಮ್ಮ ವೆಯ್ಟೇ ಆಗಿರಲಿ, ಡಯಾಬಿಟೀಸ್ ಆಗಿರಲಿ, ಯಾವುದೇ ಒಂದಕ್ಕೂ ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಸೊ ಹೇಗೆ ಅಂದರೆ ನಾವು ಡೈಜೆಷನ್ ಎಷ್ಟು ಫಾಸ್ಟಾಗಿ ಹೊಟ್ಟೆಯಲ್ಲಿ ನಮ್ಮದು ಊಟ ಮೂವ್ ಆಗ್ತದೆ, ಓಕೆ, ಸ್ಟಾರ್ಟಿಂದ ಎಂಡ್ವರೆಗೂ ಎಷ್ಟು ಫಾಸ್ಟಾಗಿ ಡೈಜೆಸ್ಟ್ ಆಗ್ತದೆ. ಇಲ್ಲ ಅದರಲ್ಲಿರೋ ಬ್ಯಾಕ್ಟೀರಿಯಾ, ನಮ್ಮ ಹೊಟ್ಟೆಯಲ್ಲಿ ಆಲ್ಮೋಸ್ಟ್ ಟ್ರಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ, ಗುಡ್ ಆ್ಯಂಡ್ ಬ್ಯಾಡ್, ಅಂದರೆ ಒಳ್ಳೆಯದು ನಮಗೆ ಉಪಯೋಗ ಪಡೋಂಥದ್ದು, ಇಲ್ಲ ನಮಗೆ ಹಾನಿಕಾರಕ, ಎರಡೂ ಥರ ಬ್ಯಾಕ್ಟೀರಿಯಾ ಇರುತ್ತೆ. ಈ ಸಮತೋಲನ ಲೈಕ್ ಬ್ಯಾಲೆನ್ಸ್, ಇದು ಎಷ್ಟು ಒಳ್ಳೇದು ಎಷ್ಟಿದ್ರೆ ಅಷ್ಟು ಒಳ್ಳೇದು, ನಮಗೆ ತಿಂದಿದ್ದೆಲ್ಲ ಜೀರ್ಣ ಆಗೋಗುತ್ತೆ, ಯೂಸ್ ಆಗುತ್ತೆ. ಇಲ್ಲ ಕೆಟ್ಟದ್ದು ಜಾಸ್ತಿ ಇದ್ದರೆ ನಾವು ಏನು ತಿಂದ್ರೂ ಅದು ಮೈಗಿಡಿಯಲ್ಲ, ಏನು ತಿಂದ್ರೂ ಏನಾದರೂ ಲೂಸ್ ಮೋಷನ್ ಆಗೋದು, ಇಲ್ಲ ಅಂದರೆ ಕಾನ್ಸ್ಟಿಪೇಷನ್ ಆಗೋದು, ಆ ಥರ ಆಗ್ತಿರುತ್ತೆ. ಸೊ ಈ ಬ್ಯಾಲೆನ್ಸ್ ನಮಗೆ ಗೊತ್ತಾಗುತ್ತೆ. ಈ ಬ್ಯಾಲೆನ್ಸ್ ಮೇಲೇ ನಮಗೆಲ್ಲ ಓಕೆ ಸೈಡ್ ಎಫೆಕ್ಟ್ಸ್ ಬರೋದು. ಸೊ ಅದನ್ನು ಬ್ಯಾಲೆನ್ಸ್ ಹೆಂಗೆ ಮಾಡಿದ್ವಿ? ಆಗಲೇ ಹೇಳಿದ್ರಿ, ನಾನು ಕಾಡು ತಿಂದ್ರೇನು ನಾನು ಸಣ್ಣನೇ ಇರ್ತೀನಿ, ನಾನು ಬರೀ ಗಾಳಿ ಸೇವಿಸಿದ್ರು ದಪ್ಪ ಆಗ್ಬಿಡ್ತೀನಿ ಅಂತ. ಸೊ ಅಂಥವರು ಬ್ಯಾಲೆನ್ಸ್ನ ಹೆಂಗೆ ಸ್ಟ್ರೈಕ್ ಮಾಡ್ತಾರೆ ಅಂತ, ಅಂದರೆ ಹೆಂಗಿರುತ್ತೆ ಅವ್ರ ಬ್ಯಾಲೆನ್ಸ್ ಅಂತ? ಇದರಿಂದ ನಾನು ಇನ್ನು ಸ್ವಲ್ಪ ಆ್ಯಡ್ ಆನ್ ಮಾಡ್ತೀನಿ, ಇದಕ್ಕೇ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಇದು ನಮಗೆ ಗಟ್ ಹೆಲ್ತ್ ಅಂದ್ರಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ ಬರುತ್ತೆ. ಒಂದು ನಮ್ಮ ಒಳಗಡೆ ಇರೋ ಟ್ರಿಲಿಯನ್ಸ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ, ಅಂದರೆ ಒಳ್ಳೆ ಕೀಟಾಣು ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ ಒಂದು. ಸೆಕೆಂಡ್ ನಮ್ಮ ಫಿಸಿಕಲ್ ಹೆಲ್ತ್. ಇವಾಗ ನಾವು ಎಷ್ಟೊತ್ತಿಗೆ ನಿದ್ದೆ ಮಾಡ್ತೀವಿ, ಎಷ್ಟೊತ್ತಿಗೆ ಎದ್ದೇಳ್ತೀವಿ, ರಾತ್ರಿ 10ರಿಂದ 6ಗೆ ಮಲಗಿದ್ರೆ ಸರಿ ಇರುತ್ತೆ ಬಾಡಿ, ಯಾಕಂದರೆ 10ರಿಂದ 2ಕ್ಕೆ ಫುಲ್ ಬಾಡಿ ಫಿಸಿಕಲ್ ರಿಪೇರ್ ಆಗುತ್ತೆ. ಇವಾಗ ಜನರು 3 ಗಂಟೆಗೆ ಮಲ್ಕೊಂಡ್ರೆ ಫಿಸಿಕಲ್ ರಿಪೇರೇ ಆಗ್ತಿಲ್ಲ. ಸೊ ನಮ್ಮ ಹೊಟ್ಟೆಯಲ್ಲಿರೋದು ಏನೇನು ಟಾಕ್ಸಿನ್ಸ್ ಎಲ್ಲ ತೆಗಿಬೇಕೋ ಅದಾಗ್ತಿಲ್ಲ. ಸೊ ಅದೂ ಎಫೆಕ್ಟ್ ಆಗುತ್ತೆ. ಇಲ್ಲ ಮೂರನೇದು ನಮ್ಮ ಎಕ್ಸಸೈಸ್. ನಾವು ಎಷ್ಟು ಎಕ್ಸಸೈಸ್ ಮಾಡ್ತೀವೋ ಅಷ್ಟು ಬಾಡಿ ಇಸ್ ಐದರ್ ಗುಡ್ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡುತ್ತೆ, ಇಲ್ಲಾಂದರೆ ಬ್ಯಾಕ್ಟೀರಿಯಾನ ಜಾಸ್ತಿ ಮಾಡುತ್ತೆ ಎಕ್ಸಸೈಸ್ ಮಾಡಿದಷ್ಟು. ಸೊ ಇದೆಲ್ಲ ಫ್ಯಾಕ್ಟರ್ಸೂ ಬರುತ್ತೆ ಗಟ್ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ. ಪ್ಲಸ್ ಊಟ ಅಫ್ಕೋರ್ಸ್ 100% ಮೋಸ್ಟ್ ಇಂಪಾರ್ಟೆಂಟ್. ನಾವು ಜಾಸ್ತಿ ಅಲ್ಟ್ರಾ ಪ್ರೊಸೆಸ್ಡ್ ಅಂತ ಇವಾಗ ತುಂಬ ಯೂಸ್ ಆಗ್ತಿದೆ ವರ್ಡ್, ಅಂದರೆ ಪ್ರೋಟೀನ್ ಪೌಡರ್ಸ್ ಆಗಲಿ, ಏನೇ ಚಿಕನ್, ಸಾಸೇಜಸ್, ಇವೆಲ್ಲ ಅಲ್ಟ್ರಾ ಪ್ರೊಸೆಸ್ಡ್, ಓವರ್ ಪ್ರೊಸೆಸಿಂಗ್. ಅದರಲ್ಲಿ ಯಾವುದೇ ಥರ ವೈಟಮಿನ್ಸ್ ಇರಲ್ಲ, ಫೈಬರ್ ಇರಲ್ಲ. ನಮ್ಗೆ ಇವೆರಡೂ ಬೇಕು, ಫೈಬರ್ ಆ್ಯಂಡ್ ವೈಟಮಿನ್ಸ್. ನಾವು ಜಾಸ್ತಿ ಫೈಬರ್ ತಿಂದಷ್ಟು ಒಳ್ಳೆ ಬ್ಯಾಕ್ಟೀರಿಯಾ ಚೆನ್ನಾಗಿ ಬೆಳೆಯುತ್ತೆ.
ಓಕೆ ಓಕೆ, ಅದೆಲ್ಲಿಂದ ಬರುತ್ತೆ? ತರಕಾರಿ, ಫ್ರೂಟ್ಸ್ ಆ ಥರ. ನಾವು ಏನಾದರೂ ಈ ಬರ್ಗರ್ಸ್, ಪಾಸ್ತಾಸ್ ಅದೆಲ್ಲ ಫೈಬರ್ ಇರಲ್ಲ. ಅದು ತಿಂದಾಗ ಬ್ಯಾಡ್ ಬ್ಯಾಕ್ಟೀರಿಯಾ ಆ ಗ್ಲೂಕೋಸ್ ಮೇಲೆ ತುಂಬ ಬೆಳೆಯುತ್ತೆ. ಸೊ ಅದು ಒಂದು ಮೇಜರ್ ಪಾಯಿಂಟ್ ನಮಗೆ ಗಟ್ ಹೆಲ್ತ್ ನೋಡ್ಕೊಳೋದು. ಫೈಬರ್, ವೈಟಮಿನ್ಸ್ ಆ್ಯಂಡ್ ಫ್ರೆಶ್ ಫುಡ್. ಎಷ್ಟು ಫ್ರೆಶ್ ಆಗುತ್ತೋ ಅಷ್ಟು ತಿಂದಷ್ಟು ಗಟ್ ಹೆಲ್ತ್ ಸರಿ ಇರುತ್ತೆ. ಓಕೆ, ಊಟದ ಬಗ್ಗೆ ನೀವು ಹೇಳಿದ್ದಕ್ಕೆ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಫೈಬರ್ ಅಂತಂದರೆ ಫೈಬರ್ ರಿಚ್ ಇರುವಂಥ ಫ್ರೂಟ್ ಯಾವುದು, ವೆಜಿಟೇಬಲ್ ಯಾವುದು, ಎಲ್ಲವೂ ಈಗ ಫಾರ್ ಎಕ್ಸಾಂಪಲ್ ಬ್ರಾಕ್ಲಿ ಈ ಥರದ್ದು, ಎಸ್, ಜುಕಿನಿ ಆ ಥರದ್ದು. ಬಟ್ ಇದೆಲ್ಲ ಕೇಳೋದಕ್ಕೆ ಸ್ವಲ್ಪ ಫ್ಯಾನ್ಸಿ, ಬಟ್ ನಿಜವಾಗ್ಲೂ ತೊಗೊಂಡು ಅದನ್ನು ತಿಂತೀವ ಅನ್ನೋದು ಪ್ರಶ್ನೆ. ಸೊ ಅದು ಕಷ್ಟ. ಈಗ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದ ಒಂದು ಸ್ಟೇಪಲ್ ಫುಡ್, ಎಸ್, ಒಂದು ಸಾಧಾರಣ ಆಹಾರ ಕ್ರಮ, ಮುದ್ದೆ, ಅನ್ನ, ಪಲ್ಯ. ಸೊ ನಮ್ಮ ಕರ್ನಾಟಕದ ಆಹಾರ ನಿಜವಾಗ್ಲೂ ಗಟ್ ಫ್ರೆಂಡ್ಲಿ ಇದೆಯಾ ಅನ್ನೋದೇ ಪ್ರಶ್ನೆ. ಯಾಕಂದರೆ ಎಷ್ಟೊಂದು ಜನ ಅದೇ ತಿಂತಾರೆ ಎವ್ರಿ ಡೇ. ಎಸ್. ಅಥವಾ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ನೀವು ಜೋಳದ ರೊಟ್ಟಿ ಈ ಥರ ಎಲ್ಲ. ಸೊ ನಮ್ಮ ಕರ್ನಾಟಕ ಫುಡ್ ಸ್ಟೈಲ್ ಗಟ್ ಹೆಲ್ತ್ಗೆ ಪ್ರೋ ಆಗಿದೆಯಾ ಅಥವಾ ವಿರುದ್ಧವಾಗಿದೆಯಾ ಅಂತ? ಓಕೆ, ಇವಾಗ ನಾವೆಲ್ಲ ಕಡೆ ನೋಡಿ ಫ್ಯಾನ್ಸಿ ಫುಡ್ ಅಂದರೆ ಮಾತ್ರ ಅದೇನೋ ಹೆಲ್ತಿ. ಓಕೆ, ಅದು ಅಲ್ಲಿ ಬೆಳೆಯೋದೇ ಇಲ್ಲ. ಅದು ನಮಗೆ ಬಾಡಿಗೆ ಅದು ರೆಕಗ್ನೈಸೇ ಆಗಲ್ಲ. ಅದಕ್ಕೆ ಈ ಜೀನ್ಸ್ಗೆ ನಮ್ಗೆ ಅದು ರೆಕಗ್ನೈಸೇ ಆಗಲ್ಲ. ಬಟ್ ನಾವು ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ರಾಗಿ ತಿಂದು ನಮ್ಮ ಬಾಡಿ ಮತ್ತು ನಮ್ಮ ಎಲ್ಲರೂ ಫ್ಯಾಮ್ಲಿಯಲ್ಲೆಲ್ಲ ಅದೇ ಆ್ಯನ್ಸಿಸ್ಟರ್ಸ್ ಎಲ್ಲ ಅದೇ ತಿನ್ಕೊಂಡ್ಬಂದಿರ್ತಾರೆ. ಸೊ ಜೀನ್ಸ್ಗೆ ಅದೇ ಅರ್ಥ ಆಗುತ್ತೆ. ಓಕೆ, ಬಟ್ ನಾವು ನೋಡಿದ್ರೆ ಇಂಡಿಯಾ ಅಲ್ಲಿ ಯಾವುದೇ ಭಾಗದಲ್ಲಿ ನೋಡಿ ಎವ್ರಿ 100 meters ಫುಡ್ ಸ್ಟೈಲ್ ಚೇಂಜ್ ಆಗುತ್ತೆ. ಓಕೆ, ಆ ಜಾಗಕ್ಕೆ ಏನು ಬೆಳೀತಾರೋ ಅದನ್ನು ತಿನ್ನಬೇಕು. ಓಕೆ, ಯಾಕಂದರೆ ಆ ಜಾಗದ ಮಣ್ಣು, ನೀರು ಎಲ್ಲ ಸೇರಿಕೊಂಡು ನಮ್ಮ ಹೆಲ್ತ್ ಕಾಪಾಡುತ್ತೆ. ಇವಾಗ ನಾವು ಕರ್ನಾಟಕ ಅಂತಂದರೆ ರಾಗಿ ಮುದ್ದೆ, ಮುದ್ದೆ ಅದು ಯಾವುದೇ ಥರ ಆದರೂ ಇರ್ಬೋದು. ರಾಗಿ ಗಂಜಿ, ಎಸ್, ಯಾವುದೇ ಥರ ಆದರೂ ಇರ್ಬೋದು ರಾಗಿ. ಯಾಕಂದರೆ ಅದ್ರಲ್ಲಿ ತುಂಬ ಕ್ಯಾಲ್ಶಿಯಂ, ಐರನ್, ಫೈಬರ್. ಯಾವುದೇ ಥರದ ಮಿಲೆಟ್ಸ್, ಜೋಳದ ರೊಟ್ಟಿ ಆಗಲಿ, ಇನ್ನು ಮೇಲೆ ಉತ್ತರ ಕರ್ನಾಟಕ ಎಲ್ಲರೂ ಬಾಜ್ರಾನೂ ತಿಂತಾರೆ. ಸೊ ಇದೆಲ್ಲ ಒಳ್ಳೆಯದು. ಇನ್ನು ಅನ್ನ, ಇವಾಗ ಪಾಲಿಶ್ಡ್ ರೈಸ್ ಸಿಗ್ತಿದೆ, ಬಟ್ ಅದರ್ವೈಸ್ ಅದು ಬ್ರೌನ್ ರೈಸಲ್ಲಿ ಸಿಗ್ತಲ್ಲ ಅದರಲ್ಲಿ ಜಾಸ್ತಿ ಫೈಬರ್. ಸೊ ಇದೆಲ್ಲ ಒಂದು ಸೆಟ್. ಓಕೆ, ಸೀರಿಯಲ್ಸ್ ಅಂತ ನಾವೇ ಅದು ಒಂದು. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಕಾಳು, ಮೊಳಕೆ, ಅದರಲ್ಲೂ ಫೈಬರ್ ಇರುತ್ತೆ. ಸೊ ಪ್ರತಿದಿನ ಅದನ್ನೂ ತಗೊಳೋದು ಈಸಿ. ಫೈಬರ್ ಅದರಿಂದ ಒಳ್ಳೆ ಬ್ಯಾಕ್ಟೀರಿಯಾ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಥವಾ ಯಾವುದೇ ತರಕಾರಿ, ಬರೀ ಬ್ರಾಕ್ಲಿ, ಜುಕಿನಿ ಆಗಿರೋದು ಬೇಕು, ಯಾವುದೇ ತರಕಾರಿ. ನಾನು ನಮ್ಮ ಕ್ಲೈಂಟ್ಸ್ಗೆ ಯಾವಾಗಲೂ ಹೇಳೋದು ಒಂದೇ, ಈ ಸತಿ ಹೋಗ್ತೀರಾ ನೀವು 3 ತರಕಾರಿ ತೊಗೊಂಬನ್ನಿ. ನೆಕ್ಸ್ಟ್ ಒಂದು 3 ದಿವಸ ಬಿಟ್ಟೋದಾಗ ಬೇರೆ 3 ತರಕಾರಿ ತೊಗೊಂಡ್ಬನ್ನಿ. ಒಂದೇ ತರಕಾರಿ ತಿನ್ನಂಗಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಟೈಮ್ ಹೋದಲ್ಲಿ ಮತ್ತೆ ಬೇರೆ 3 ತರಕಾರಿ. 15 ಡೇಸಲ್ಲಿ ತರಕಾರಿ ರಿಪೀಟ್ ಮಾಡಬಾರ್ದು. ಯಾಕಂದ್ರೆ ಕ್ಯೂರಿಯಸ್ ಕ್ವೆಶ್ಚನ್. ಸೊ ಪ್ರತಿ ಒಂದು ತರಕಾರಿಯಲ್ಲೂ ಸಪೋಸ್ ಕ್ಯಾರೆಟ್ ತೊಗೊಂಡ್ರೆ ವೈಟಮಿನ್ ಎ ಇರುತ್ತೆ. ಓಕೆ, ಸೊ ವೈಟಮಿನ್ ಎ ಸಿಗ್ತಾ. ನೆಕ್ಸ್ಟ್ ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಎಲ್ಲ ಸೊಪ್ಪುಗಳು ತೊಗೊಂಡ್ರೆ ಮೆಗ್ನೀಷಿಯಮ್, ಓಕೆ, ಐರನ್, ಜಿಂಕ್ ಈ ಥರ ಒಂದೊಂದು ಅದರಲ್ಲಿ ಸಿಗುತ್ತೆ. ಮತ್ತು ಅದು ತುಂಬ ಒಳ್ಳೆಯದು ಫೈಬರ್ಗೆ. ಸೊ ಆ ಥರ ನಾವು ರೊಟೇಟ್ ಮಾಡ್ತಾಯಿದ್ರೆ ನಮಗೆ ಸಿಗೋ ತರಕಾರಿ ಅದರಲ್ಲಿ ಇರೋ ಪೌಷ್ಟಿಕಾಂಶ ಎಲ್ಲ ಸಿಗುತ್ತೆ. ಇವಾಗ ಮಲ್ಲೇಶ್ವರಮಲ್ಲಿ ಹೋದರೆ ಆಲ್ಮೋಸ್ಟ್ 20 ಥರ ಡಿಫ್ರೆಂಟ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಸಿಗುತ್ತೆ. ಅಂದರೆ ಎಲ್ಲ ಥರ ಇಟ್ ಕ್ಯಾನ್ ಬಿ ಸ್ಪಿನೆಚ್, ಪಾಲಕ್, ಮೇಥಿ, ದಂಟು, ಮೂರಿಂಗ ಆರ್ ಡ್ರಮ್ ಸ್ಟಿಕ್ ಲೀವ್ಸ್, ಪ್ರತಿಯೊಂದು ನೋಡಿ ಆಲ್ಮೋಸ್ಟ್ 20 ಥರ ಸಿಗುತ್ತೆ ಅಲ್ಲಿ. ಸೊ ಅದೆಲ್ಲ ನಮ್ಗೆ ಸಿಗೋವಾಗ ಯಾಕೆ ತೊಗೊಂಬಾರ್ದು? ಜುಕಿನಿ, ಬ್ರಾಕ್ಲಿ, ಯಾಕಂದ್ರೆ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಈಗ. ಫೈಬರ್ ವೆಜಿಟೇಬಲ್ ತಿನ್ಬೇಕು ಅಂತಂದ್ರೆ ಜಿಮ್ಗೆ ಹೋಗೋರು ಅಥವಾ ಬೇರೆ ಬ್ರಾಕ್ಲಿನೇ ತಿಂತಾ ಇರ್ತಾರೆ, ಜುಕಿನಿನೇ ತಿಂತಾ ಇರ್ತಾರೆ. ಅಂದ್ರೆ ಕಾಸ್ಟ್ಲಿ ಐಟಮ್ಸ್ ತಿಂದಷ್ಟು ನಮ್ಗೆ ಒಳ್ಳೆ ಹೆಲ್ತ್ ಸಿಗುತ್ತೆ ಅನ್ನೋದು ಒಂದು ಮಿತ್ ಅಂತ ಹೇಳ್ಬೋದು. ಬೇಕಿದ್ರೆ ಮಿತ್. ಯಾಕಂದ್ರೆ ಫಸ್ಟ್ ನಮ್ಮ ಜೀನ್ಸ್, ನಮ್ಮ ಬಾಡಿ ಇಲ್ಲಿರೋ ಮಣ್ಣು, ಇಲ್ಲಿರೋ ಗಾಳಿ, ಇಲ್ಲಿರೋ ನೀರಿಗೆ ಅಡ್ಯಾಪ್ಟ್ ಆಗಿರುತ್ತೆ. ಸೊ ಇಲ್ಲೇನು ಸಿಗುತ್ತೋ, ಇಲ್ಲೇನು ಬೆಳೀತೋ ಅದೇ ನಮ್ಮ ಬಾಡಿಗೆ ಬೆಸ್ಟ್ ಸೂಟೆಡ್. ಯಾಕಂದರೆ ಇಲ್ಲಿರೋ ಮೈಕ್ರೋಬ್ಸ್ ಆರ್ ಗುಡ್ ಬ್ಯಾಕ್ಟೀರಿಯಾ ಹೊಟ್ಟೆ ಒಳಗಡೆ ಹೋದ್ರೆ, ಈ ವೆಜಿಟೇಬಲ್ಸಲ್ಲೆಲ್ಲ ತೊಗೊಂಡಾಗ ಹೊಟ್ಟೆ ಒಳಗಡೆ ಹೋಗುತ್ತೆ, ಅದೇ ಈಸಿಯಾಗಿ ಬೆಳೆಯುತ್ತೆ. ನೀವೆಲ್ಲೋ ನ್ಯೂಜಿಲೆಂಡಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಇಲ್ಲಿಗೆ ಏನದು ಗೊತ್ತಾಗೋದೇ ಇಲ್ಲ, ಸತ್ತೋಗುತ್ತೆ ಪಾಪ ಅದು. ಕರೆಕ್ಟ್. ಓಕೆ, ಸೊ ಈಗ ಗಟ್ ಹೆಲ್ತ್ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ, ಹೊಟ್ಟೆಯ ಆರೋಗ್ಯ, ತುಂಬ ಸ್ಪೈಸಿ ಫುಡ್ ಗಟ್ ಹೆಲ್ತ್ಗೆ ಅಥವಾ ಹೊಟ್ಟೆಯ ಆರೋಗ್ಯಕ್ಕೆ ಏನಾದರೂ ಒಂಥರ ಹಾನಿಕಾರಕ ಅಂತ ಹೇಳ್ಬೋದಾ, ಡೇಂಜರ್ ಅಂತ ಹೇಳ್ಬೋದಾ? ಹೌದು. ಇವಾಗ ಗಟ್ ಹೆಲ್ತ್ ಅಂದರೆ ಮೇಜರ್ಲಿ ನಾವು ಮಾತಾಡೋದೇ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಬಗ್ಗೆ. ಈ ಪ್ರಶ್ನೆ ಯಾಕೆ ಅಂತಂದರೆ ಎಷ್ಟೊಂದು ಜನ ರುಚಿ ಸಿಗ್ತಿಲ್ಲ ಅಂತ ಹೇಳಿ ಹಸಿಮೆಣಸಿನ್ಕಾಯಿ ತಿಂತಾರೆ. ಖಾರ ಬೇಕು ನನಗೆ, ಸ್ಪೈಸಿ ಆಗಿರಬೇಕು, ಅವ್ರಿಗೆ ಸಪ್ಪೆ ಊಟ ಅಂದರೆ ಆಗೋದೇ ಇಲ್ಲ. ಸೊ ಅಂಥವ್ರು ಸ್ವಲ್ಪ ಏನಾದರೂ ಕೇರ್ಫುಲ್ ಆಗಿರಬೇಕಂತ ಇರಬೇಕು. ಈ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅಷ್ಟೇ ಎರಡು ಬಗ್ಗೆನೇ ಮಾತಾಡ್ತೀನಿ ಗಟ್ ಹೆಲ್ತ್ ಅಂದ ಕೂಡಲೇ. ಸೊ ಇವಾಗ ನಮಗೆ ಒಳ್ಳೆ ಬ್ಯಾಕ್ಟೀರಿಯಾ ಅಂದರೆ ಅದಕ್ಕೆ ತುಂಬ ಸ್ಪೈಸಿ
ಅಥವಾ ತುಂಬ ಆಯಿಲ್ ಇರೋದು, ಇಲ್ಲ ತುಂಬ ಪ್ರೊಸೆಸ್ಡ್ ಅಂದರೆ ಮೈದಾ ಈ ಥರ, ಇಲ್ಲ ವೈಟ್ ಶುಗರ್, ಇದೆಲ್ಲ ಆದರೆ ಅದು ಬೇಗ ಸತ್ತೋಗುತ್ತೆ. ಓಕೆ, ನಮ್ಗೆ ಯಾವಾಗಲೂ ಬಾಯಿ ರುಚಿ ಒಂದು ಮತ್ತು ಮೈಗೆ ಬೇಕಿರೋದು ಒಂದು. ತುಂಬ ಗ್ರೀನ್ ಚಿಲ್ಲೀಸ್ ತಿಂದರೆ ಅಂದರೆ ಹಸಿಮೆಣ್ಸಿನ್ಕಾಯಿ, ಎಷ್ಟೊಂದು ಸ್ಟಡೀಸ್ ಇದೆ, ತುಂಬ ಹಸಿಮೆಣ್ಸಿನ್ಕಾಯಿ ತಿನ್ನೋರಿಗೆ ಅಲ್ಸರ್ಸ್ ಜಾಸ್ತಿ, ಓಕೆ, ಆರ್ ಪೈಲ್ಸ್ ಫಿಶರ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಜಾಸ್ತಿ ನಾವು ನೋಡೋದು ಆಂಧ್ರ ಮತ್ತು ಕರ್ನಾಟಕದಲ್ಲಿ, ಯಾಕಂದರೆ ನಾವು ತುಂಬ ಹಸಿಮೆಣ್ಸಿನ್ಕಾಯಿ ತಿಂತೀವಿ. ಸೊ ಇದ್ರಲ್ಲಿ ಸ್ಟಡೀಸ್ ಎಲ್ಲ ಇದೆ. ಈ ಜಾಗದಲ್ಲಿ, ಈ ಪ್ರದೇಶಗಳಲ್ಲಿ ಜಾಸ್ತಿ ಮೆಣಸಿನ್ಕಾಯಿ ತಿರೋದಕ್ಕೆ ತುಂಬ ಪೈಲ್ಸ್ ಆ್ಯಂಡ್ ಫಿಶರ್ಸ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಬಾಡಿಗೆ ಅದು ಅಷ್ಟೊಂದು ಬೇಕಿರಲ್ಲ. ಒಂದು ಬಾಯಿ ರುಚಿ ಒಂದು, ಬಟ್ ಬಾಡಿಗೆ ಬೇಕಾ ಬೇಡವಾ? ಸೊ ಅದು ಒಳ್ಳೆ ಬ್ಯಾಕ್ಟೀರಿಯಾನ ಸಾಯಿಸ್ಬಿಡುತ್ತೆ. ಸೊ ಜಾಸ್ತಿ ಯಾವುದೇ ಅತಿ ಮಾಡಿದ್ರೆ ಸರಿ ಹೋಗೋದಿಲ್ಲ. ಸೊ ಲಿಮಿಟ್ ಆಗಿರಬೇಕೆಲ್ಲ. ಸೊ ಈಗ ನಾವು ಗಟ್ ಹೆಲ್ತ್ ಅಂತಂದರೆ ಅದ್ರ ಬಗ್ಗೆ ಮಾತಾಡ್ತಿರುವಾಗ ಪ್ರೋಬಯೋಟಿಕ್ಸ್ ಬಗ್ಗೆ ಮಾತಾಡಲೇಬೇಕು. ಹೌದು. ಸೊ ನಮಗೆ ನ್ಯಾಚುರಲಿ ಮೊಸರು ಇಲ್ಲೆಲ್ಲ ಪ್ರೋಬಯೋಟಿಕ್ಸ್ ಸಿಗುತ್ತೆ. ಸೊ ಗುಡ್ ಬ್ಯಾಕ್ಟೀರಿಯಾ ನೀವು ಹೇಳ್ತಿದ್ದಂಗೆ. ಪ್ರೋಬಯೋಟಿಕ್ಸ್ ಅಂದರೆ ಏನು ನಮ್ಮ ಜನಕ್ಕೆ ಅಥವಾ ನಮ್ಮ ವ್ಯೂವರ್ಸ್ಗೆ ನೀವು ಅರ್ಥ ಮಾಡಿಸೋ ಹಾಗಿದ್ರೆ ಪ್ರೋಬಯೋಟಿಕ್ ಯಾಕೆ ಇಂಪಾರ್ಟೆಂಟ್ ಗಟ್ ಹೆಲ್ತಲ್ಲಿ? ಓಕೆ, ಸೊ ನಾನು ಗಟ್ ಹೆಲ್ತ್ ಅಂದಲ್ಲಿ ಪ್ರೋಬಯೋಟಿಕ್ಸ್ ಆ್ಯಂಡ್ ಪ್ರೀಬಯೋಟಿಕ್ಸ್ ಎರಡೂ ಇದೆ ಆ್ಯಕ್ಚುಲಿ. ಓಕೆ, ಸೊ ಪ್ರೀಬಯೋಟಿಕ್ ಅಂದರೆ ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾಗೆ ಊಟ. ಓಕೆ, ಪ್ರೀಬಯೋಟಿಕ್. ಓಕೆ, ಪ್ರೋಬಯೋಟಿಕ್ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾ. ಸೊ ಒಳ್ಳೆ ಬ್ಯಾಕ್ಟೀರಿಯಾ ನಾವು ಎಷ್ಟು ತೊಗೊತೀವೋ, ಇವಾಗ ಸಪೋಸ್ ಏನೋ ಒಂದು ಮೀಟಿಂಗ್ ಆಯಿತು, ನಿಮಗೆ ಟೆನ್ಷನ್ ಆಗೋಯ್ತು, ಸೊ ಹೊಟ್ಟೆ ಫುಲ್ ಕ್ಲಿಯರ್ ಆಗೋಯ್ತು ಟೆನ್ಷನ್ಗೆ. ಓಕೆ, ಆವಾಗ ಒಳ್ಳೆ ಬ್ಯಾಕ್ಟೀರಿಯಾನೇ ಎಲ್ಲ ಹೊಟ್ಟೋಯ್ತು, ಕೆಟ್ಟ ಬ್ಯಾಕ್ಟೀರಿಯಾನೂ ಹೊಟ್ಟೋಯ್ತು. ಇದೊಂದು ಚಾನ್ಸ್ ನಿಮಗೆ ಎಲ್ಲ ಒಳ್ಳೆ ಬ್ಯಾಕ್ಟೀರಿಯಾ ವಾಪಸ್ ಹಾಕೋಣ ತುಂಬಿಸೋದಕ್ಕೆ. ಓಕೆ, ಇವಾಗ ಇಲ್ಲ ಆ್ಯಂಟಿಬಯೋಟಿಕ್ ತೊಗೊಂಡ್ರಿ, ಆ್ಯಂಟಿಬಯೋಟಿಕ್ ತೊಗೊಂಡಾಗ ಎಲ್ಲ ಗುಡ್ ಬ್ಯಾಡ್ ಒಳ್ಳೇದು ಕೆಟ್ಟದೆಲ್ಲ ಮತ್ತೆ ಹೊಡ್ಕೊಂಡು ಹೊಟ್ಟೋಗುತ್ತೆ. ಸೊ ಆವಾಗ ನಾವೇನು ಮಾಡಬೇಕು, ಮತ್ತೆ ನಮ್ಮ ಫುಲ್ ಗಟ್ಟಲ್ಲಿ ಮತ್ತೆ ಸೀಡ್ಸ್ ಥರ ಅಂದರೆ ಬೀಜಗಳ ಥರ ಮತ್ತೆ ಬೆಳೆಸ್ಬೇಕು. ಸೊ ಆವಾಗೇನು ಪ್ರೋಬಯೋಟಿಕ್ಸ್ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾನ ತುಂಬಿಸ್ಕೊಬೇಕು. ಇವಾಗ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲಿಂದ ಬರುತ್ತೆ? ನಮಗೆ ಇಡ್ಲಿ, ದೋಸೆ, ಕರ್ಡ್ ಇವೆಲ್ಲ ಏನೇನು ಫರ್ಮೆಂಟ್ ಆಗಿರುತ್ತಲ್ಲ ಅದರಿಂದ. ಇವಾಗ ತುಂಬ ಕಿಮ್ಚಿ ತೊಗೊತಾರೆ, ಅದನ್ನು ತೊಗೊಬೋದು. ಕೊಂಬೂಚ ಇವಾಗ ಇವೆಲ್ಲನೂ ಬಂದಿದೆ, ಬೇರೆ ಪ್ರದೇಶದಿಂದ ಬಂದಿದ್ರು ಇವೆಲ್ಲ ಇವಾಗಿದೆ. ಸೊ ಇದೆಲ್ಲ ಒಳ್ಳೆ ಬ್ಯಾಕ್ಟೀರಿಯಾನ ತುಂಬಿಸ್ಕೊಂಡಂಗೆ. ಉಪ್ಪಿನಕಾಯಿ ಏನಾದರೂ ಯೂಸ್ ಆಗುತ್ತಾ? ಉಪ್ಪಿನಕಾಯಿ ಇಸ್ ಪ್ರೀಬಯೋಟಿಕ್. ಸೊ ಅದು ಆಲ್ರೆಡಿ ಬ್ಯಾಕ್ಟೀರಿಯಾ ಇದ್ದರೆ ಅದು ಹೆಲ್ಪ್ ಆಗುತ್ತೆ. ಇವಾಗ ನಮ್ಗೆ ಉಪ್ಪಿನಕಾಯಿ ಆಗಲಿ, ಎಲ್ಲ ತರಕಾರಿ, ಎಲ್ಲ ಫ್ರೂಟ್ಸ್ ಎಲ್ಲ ಇವೆಲ್ಲನೂ ಪ್ರೀಬಯೋಟಿಕ್. ಅಂದರೆ ಆ ಫೈಬರ್ ಏನಿರುತ್ತಲ್ಲ, ಫೈಬರ್ ಮೇಲೆ ಗುಡ್ ಬ್ಯಾಕ್ಟೀರಿಯಾ ಚೆನ್ನಾಗಿ ಬೆಳೆಯುತ್ತೆ. ಓಕೆ, ಸೊ ಅದೆಲ್ಲ ಎರಡೂ ಬೇಕು ನಮಗೆ. ಸೊ ಇವೆಲ್ಲ ನಾವು ಆ್ಯಡ್ ಆನ್ ಮಾಡ್ಬೋದು. ಇಲ್ಲ ಯಾರಿಗಾದ್ರೂ ಇವಾಗ ಸಪೋಸ್ ಆಪ್ರೇಷನ್ ಆಗಿರುತ್ತೆ, ಇಲ್ಲ ಗಟ್ ಇಶ್ಯೂಸೇ ಇದ್ದಿರುತ್ತೆ, ಆ್ಯಂಟಿಬಯೋಟಿಕ್ಸ್ ತೊಗೊಂಡು ಆವಾಗ ಹೊರಗಡೆಯಿಂದ ನಮ್ಗೆ ಇವಾಗ ಏನೋ ಆಪ್ಷನ್ಸ್ ಸಿಗ್ತಿದೆಯಲ್ಲ ಪ್ರೀಬಯೋಟಿಕ್ಸ್, ಪ್ರೋಬಯೋಟಿಕ್ಸ್, ಅದನ್ನು ತೊಗೊಬೋದು. ಗಮೀಸ್ ಆಗಲಿ, ಮಾತ್ರೆಗಳಾಗಲಿ, ವಾಟ್ ಎವರ್ ಹೆಲ್ಪ್ಸ್ ಅವ್ರಿಗೆ ತೊಗೊಬೋದು. ಓಕೆ, ಸೊ ಈಗ ನಾವು ಹೊಟ್ಟೆ ಆರೋಗ್ಯದ ಬಗ್ಗೆ ಮಾತಾಡುವಾಗ ಯಾವ ಹ್ಯಾಬಿಟ್ಗಳು, ಫಾರ್ ಎಕ್ಸಾಂಪಲ್ ಲೇಟ್ ನೈಟ್ ಎಚ್ಚರವಾಗಿರುವಂಥದ್ದು ಅಥವಾ ಅತಿಯಾಗಿ ಸ್ಟ್ರೆಸ್ ತಗೊಳ್ಳುವಂಥದ್ದು, ಯಾವ ಹ್ಯಾಬಿಟ್ ಹೊಟ್ಟೆಲಿರುವಂಥ ಗುಡ್ ಬ್ಯಾಕ್ಟೀರಿಯಾನ ಎಫೆಕ್ಟ್ ಮಾಡುತ್ತೆ, ಅಂದರೆ ನಾಶ ಮಾಡುತ್ತೆ? ಎಸ್, ಓಕೆ. ಸೊ ನಾನು ಈಸಿಯಾಗಿ ನಮ್ಮ ವ್ಯೂವರ್ಸ್ಗೆ ಈಸಿಯಾಗಿರೋ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಒಂದು, ರಾತ್ರಿ 10ರಿಂದ 2 ಗಂಟೆ ಮಲ್ಕೊಂಡ್ರೆ ನಮ್ಮ ಬಾಡಿಯಲ್ಲಿರೋ ಎಲ್ಲ ಸೆಲ್ಸ್ ಪ್ರಾಪರಾಗಿ ರಿಪೇರ್ ಆಗಿ ಒಳ್ಳೆ ಬ್ಯಾಕ್ಟೀರಿಯಾ ಚೆನ್ನಾಗಿ ಬೆಳೆಯುತ್ತೆ. ಓಕೆ, ಸೊ 10ರಿಂದ 2 ಗಂಟೆ ತುಂಬ ಇಂಪಾರ್ಟೆಂಟ್ ಸ್ಲೀಪ್. ನೀವು ಆಮೇಲೆ 8 ಅವರ್ ಮಲಗಿದ್ರೂ ನೋ ಯೂಸ್. ಓಕೆ, ಸೊ ಅದೊಂದು. ಸೆಕೆಂಡ್, ಎಕ್ಸಸೈಸ್ ಮಾಡೋದು. ಎಕ್ಸಸೈಸ್ ಮಾಡಿದಾಗೆಲ್ಲ ಒಳ್ಳೆ ಹಾರ್ಮೋನ್ಸ್, ಎಂಡೋರ್ಫಿನ್ಸ್, ಸೆರೋಟೋನಿನ್, ಡೋಪಮೀನ್ ಅಂತ ಒಳ್ಳೆ ಹಾರ್ಮೋನ್ಸ್ ಇನ್ನೂ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಬ್ಯಾಕ್ಟೀರಿಯಾಗೂ ಫುಲ್ ಕುಷ್ ಚೆನ್ನಾಗಿ ಬೆಳೆಯೋದು. ಓಕೆ, ಆಮೇಲೆ ಇನ್ನೊಂದು ನೀರು. ಆದಷ್ಟು ಜಾಸ್ತಿ ನೀರು ಕುಡಿದ್ರೂ ಬ್ಯಾಕ್ಟೀರಿಯಾ ಬದುಕೊಂಡಿರುತ್ತೆ ಒಳಗಡೆ. ಓಕೆ, ಫೈಬರ್ಸ್. ಮತ್ತು ಫೈಬರ್ಸ್ ನಾವು ಎಷ್ಟಪ್ಪ ತೊಗೊಬೇಕು? ಫೈಬರ್ ಅಂತೀವಿ, ಏನು ತೊಗೊಬೇಕು? ಓಕೆ, ಇಲ್ಲ ಸುಮ್ಮನೆ ಪೌಡರ್ ತೊಗೊಂಡ್ಬಿಡ್ಬೇಕಾ? ಫೈಬರ್ ಪೌಡರ್ ಹೌದು, ಹಸ್ಕ್, ಚಿಯಾ ಸೀಡ್ಸ್, ಗೋಂದ್ ಅಂದರೆ ನಮಗೆ ಎಡಿಬಲ್ ಗಮ್, ಗೋಂದ್ ಅಂತ ಹಾಕ್ತೀವಲ್ಲ ಸ್ವೀಟ್ಸ್ಗೆಲ್ಲ. ಸೊ ಇವೆಲ್ಲ ಒಳ್ಳೆ ಪೌಷ್ಟಿಕಾಂಶ ನಮ್ಮ ಬ್ಯಾಕ್ಟೀರಿಯಾಗೆ. ಸೊ ಇದನ್ನೆಲ್ಲ ನಾವು ನೀರಲ್ಲಿ ಹಾಕ್ಕೊಂಡು ಕುಡಿಬೋದು, ಇಲ್ಲ ಚಪಾತಿ ಒಳಗಡೆ ಹಾಕ್ಕೊಂಡು ತಿನ್ಬೋದು. ಸೊ ಇವೆಲ್ಲನೂ ಚೆನ್ನಾಗಿ ಬೆಳೆಸುತ್ತೆ ಬ್ಯಾಕ್ಟೀರಿಯಾ. ಸೊ ಮತ್ತೆ ಅದನ್ನು ತೊಗೊಬೋದು. ಮೇ ಬಿ 1, 2, 3 ಸ್ಪೂನ್ಸ್ ದಿನದಲ್ಲಿ ನೀರಲ್ಲಿ ಹಾಕ್ಕೊಂಡು ಕುಡಿಯೋದು. ತರಕಾರಿ ಅಟ್ಲೀಸ್ಟ್ 350 to 500, ಅಟ್ಲೀಸ್ಟ್ ಅರ್ಧ kg ತರಕಾರಿ ತಿಂದರೆ
ಗಟ್ ಚೆನ್ನಾಗಿ ಬೆಳೆಯೋದು. ಓಕೆ, ಅದು ನಾವು ಯಾರು ಮಾಡಲ್ಲ. ಒಂದು ಬರ್ಗರಲ್ಲಿ ಒಂದು ಲೆಟ್ಯೂಸ್ ಅಲ್ಲಿ ಕಾಣಿಸ್ಬಿಟ್ರೆ ಓ ವಾವ್, ಎಷ್ಟೊಂದು ಜನ ಅದರಲ್ಲೂ ಸಪರೇಟ್ ಮಾಡ್ತಾರೆ. ಅಯ್ಯೋ ನಂಗೆ ಟೊಮ್ಯಾಟೊ ಇಷ್ಟ ಆಗಲ್ಲ, ನಂಗೆ ಸೌತೆಕಾಯಿ ಇಷ್ಟ ಆಗಲ್ಲ, ಅದನ್ನು ತೆಗೆದು ಬಿಸಾಕ್ತಾರೆ. ಸೊ ಇವಾಗೆಲ್ಲ ಕೇಳ್ತಿರ್ತೀರ 2 ಸೌತೆಕಾಯಿ ಊಟದ ಮುಂಚೆ ತಿನ್ನೋದು, ಇದೊಂದು ಟ್ರೆಂಡ್ ಆಗಿಬಿಡುತ್ತೆ. ಸೊ ಈ ಥರ ಮಾಡೋದ್ರಿಂದ ಆ ಬ್ಯಾಕ್ಟೀರಿಯಾನ ನಾವು ಉಳಿಸ್ಕೊಬೇಕು ಅಷ್ಟೇ. ಇದೆಲ್ಲ ಉಳಿಯುತ್ತೆ. ನಾವೇನಾದ್ರು ಲೇಟ್ ನೈಟ್ ಮಲ್ಕೊಂಡ್ವಿ, ಆಟಾಡ್ಕೊಂಡಿದ್ವಿ, ಸ್ಟ್ರೆಸ್ ತುಂಬ ತೊಗೊಂಡ್ವಿ, ಓಕೆ, ಇಲ್ಲ ನೀರು ಕುಡಿತಿಲ್ಲ, ಯಾವಾಗಲೂ ಒಂದ್ಸತಿ ತಿಂದ್ವಿ, ಆ ಬ್ಯಾಕ್ಟೀರಿಯಾ ಪಾಪ ಹೆಂಗೆ ಬದುಕೋದು, ಊಟ ಇಲ್ಲದೆ ಅದು ಹೆಂಗೆ ಬದುಕುತ್ತೆ. ಸೊ ಅದೆಲ್ಲ ಬ್ಯಾಕ್ಟೀರಿಯಾನ ಸಾಯಿಸ್ತಾ ಹೋಗುತ್ತೆ. ಓಕೆ, ಸೊ ಬೇರೆ ಬೇರೆ ಹ್ಯಾಬಿಟ್ಸ್ ಬಗ್ಗೆ, ಫಾರ್ ಎಕ್ಸಾಂಪಲ್ ಡ್ರಿಂಕಿಂಗ್ ಅಥವಾ ಸ್ಮೋಕಿಂಗ್, ಇದು ಕೂಡ ಅಫೆಕ್ಟ್ ಆಗುತ್ತೆ. 100%. ಸ್ಮೋಕಿಂಗ್, ವೇಪಿಂಗ್, ಓಕೆ, ಅದನ್ನು ಬಿಡೋದು ಬೇಡ. ಇವಾಗ ಟ್ರೆಂಡ್ ಸೆಟ್ಟರ್. ಸೊ ಸ್ಮೋಕಿಂಗ್, ವೇಪಿಂಗ್, ಆಲ್ಕೋಹಾಲಿಸಮ್ ಇವಾಗೇನು ಅಂದರೆ ಒಕೇಶನ್ಸ್ ತುಂಬ ರೆಗ್ಯುಲರ್ ಆಗಿ ಬಂದುಬಿಟ್ರೆ. ಹೌದು. ಸೊ ಓಕೆ, ಆಮೇಲೆ ಅದ್ರ ಜೊತೆ ನಿಲ್ಲಲ್ಲ. ಅಲ್ಲಿ ಹೋಗ್ಬಿಟ್ಟು ಏನಾದರೂ ತುಂಬ ಮಸಾಲ ಇರೋದು ಆರ್ ತುಂಬ ಪ್ರೊಸೆಸ್ ಆಗಿ ಚೆನ್ನಾಗಿ ಡೀಪ್ ಫ್ರೈ ಆಗಿರೋದೆಲ್ಲ ತಿಂದರೆ ಪಾಪ ಬ್ಯಾಕ್ಟೀರಿಯಾಗೆ ಅದು ಗೊತ್ತೇ ಆಗಲ್ಲ. ಅದು ಬದುಕೋದು ಫೈಬರ್ ಮೇಲೆ, ಓಕೆ, ಅದು ಬದುಕೋದು ಪ್ರೋಟೀನ್ ಮೇಲೆ. ಇವಾಗ ಸಡನ್ನಾಗಿ ಫುಲ್ ಎಣ್ಣೆಯಲ್ಲಿ ಕರ್ದಿದ್ದು ತಿಂದರೆ ಅದು ನಾಟ್ ಗೋಯಿಂಗ್ ಟು ಸರ್ವೈವ್. ಮತ್ತು ಸ್ಮೋಕಿಂಗ್ ಆರ್ ಅದು ಜಸ್ಟ್ ಬ್ಯಾಕ್ಟೀರಿಯಾ ಅಲ್ಲ, ಪ್ರತಿಯೊಂದು ಸೆಲ್ನೂ ಸಾಯಿಸ್ಬಿಡುತ್ತೆ ಬಾಡಿಯಲ್ಲಿ. ಸ್ಮೋಕಿಂಗ್, ಆಲ್ಕೋಹಾಲ್ ಇವೆಲ್ಲ ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ಲ. ಸೊ ಇವಾಗ ನಾವೆಲ್ಲ ಊಟದ ಮೇಲೆ ಬದುಕ್ತೀವಲ್ಲ, ಇವಾಗ ಸಪೋಸ್ ಪೇಪರ್ ತಿಂದು ಅಂದ್ರೆ ಆಗೋದಿಲ್ಲ. ಸಿಮಿಲರ್ಲಿ. ಕರೆಕ್ಟ್. ಸೊ ಈಗ ನಾವು ಅಡಲ್ಟ್ ಬಗ್ಗೆ ಮಾತಾಡ್ತಿದ್ವಿ, ವಯಸ್ಕರ ಬಗ್ಗೆ ಯಾವ ರೀತಿಯಾಗಿ ಅವರ ಹೊಟ್ಟೆ ಆರೋಗ್ಯನ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಿದ್ವಿ. ಬಟ್ ಮಕ್ಕಳಲ್ಲಿ ಹೆಂಗಿರುತ್ತೆ ಗಟ್ ಹೆಲ್ತ್, ಅಥವಾ ವಯಸ್ಸಾಗಿರೋರು, ಸೊ ಅವರಲ್ಲಿ ಗಟ್ ಹೆಲ್ತ್ ಹೆಂಗಿರುತ್ತೆ, ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ? ಅಂದರೆ ಮಕ್ಕಳಿಗೋಸ್ಕರ ಪೋಷಕರು ಯಾವ ಥರ ಒಂದು ಕಾಳಜಿನ ವಹಿಸಬೇಕು, ವಯಸ್ಸಾಗಿರೋರು ಯಾವ ರೀತಿಯಾಗಿ ಅವ್ರು ಕೇರ್ ತೊಗೋಬೇಕು ಅಂತ? ಓಕೆ, ಸೊ ನಾವು ಮಕ್ಕಳಂದರೆ ಬಾಡಿ ತುಂಬ ಫಾಸ್ಟ್ ಇರುತ್ತೆ. ಓಕೆ, ಏನೇ ಮಾಡಿದ್ರು ಫಾಸ್ಟ್ ಯೋಚನೆ ಮಾಡೋದು ಫಾಸ್ಟ್, ಆಟಾಡೋದು ಫಾಸ್ಟ್, ತಿನ್ನೋದು ಫಾಸ್ಟ್ ಎಲ್ಲ. ಬಟ್ ಅಷ್ಟೇ ಎಲ್ಲ ಅರ್ಧ ಮಾಡ್ತಿರ್ತಾರೆ ಅಲ್ವಾ. ಸೊ ಆವಾಗ ಪೇರೆಂಟ್ಸ್ ಅನ್ನೋರು ಒಂದು ಫ್ರೂಟ್, ಅಟ್ಲೀಸ್ಟ್ ಒಂದು ಹಣ್ಣು ದಿನಕ್ಕೆ ಕೊಡಬೇಕು. ಅವ್ರಿಗೆ ಹೆಂಗೆ, ಸಪೋಸ್ ಅವ್ರಿಗೆ ವಾಟರ್ ಮೆಲನ್ ಇಷ್ಟ ಅಂದರೆ ವಾಟರ್ ಮೆಲನ್ನೇ ಕೊಡಿ, ಅದನ್ನು ಕಟ್ ಮಾಡಿ ಅವ್ರಿಗೆ ತಿನ್ನೋ ಥರ. ಸೊ ಮಕ್ಕಳಿಗೆ ಹೇಗೆ ಅಂದರೆ ನಾನೇ ಎಲ್ಲ ಮಾಡ್ಕೊಬೇಕು. ಓಕೆ, ಸೊ ಅವ್ರು ಮಾಡೋ ಅಂಥ ವಾಟರ್ ಮೆಲನ್ ಅವ್ರ ಕೈಯಲ್ಲಿ ಸ್ಯಾಲೆಡ್ಸ್ ಮಾಡಿಸ್ಕೊಂಡು ತಿನ್ನೋದು. ಸೊ ಆ ಥರ ಎಲ್ಲ ಅವ್ರು ಇನ್ವಾಲ್ವ್ ಮಾಡ್ತಾ ಹೋದರೆ ಅವ್ರು ಇನ್ನೂ ಜಾಸ್ತಿ ತಿಂತಾರೆ. ಪ್ಲಸ್ ಅವ್ರಿಗೇನು ಇಷ್ಟನೋ ಅದು. ಇವಾಗ ಯೂಶ್ವಲಿ 6 years to 12 years ತುಂಬ ಪಿಕ್ಕಿ, ಇದು ಬೇಡ ಅದು ಬೇಡ ಅಂತಲೇ ಇರ್ತಾರೆ. ಆ್ಯಂಡ್ ಇಟ್ ಕೀಪ್ಸ್ ಚೇಂಜಿಂಗ್, ಒಂದೇ ಇರಲ್ಲ. ಒಂದು 6 ತಿಂಗಳಾದ್ಮೇಲೆ ಮತ್ತೆ ಎಲ್ಲ ಅವ್ರು ಬೇಡ ಅಂದಿದ್ದೆಲ್ಲ ತಿಂತಿರ್ತಾರೆ. ಸೊ ಆ ಥರ ಪೇರೆಂಟ್ಸ್ ತುಂಬ ಕೇರ್ಫುಲ್ಲಾಗಿ ಅವ್ರಿಗೆ ಪ್ರತಿದಿನ ಅವರು ತಿಂದು ಅವ್ರು ನೋಡಿದ್ರೆ ಇವರು ತಿಂತಾರೆ. ಪ್ಲಸ್ ಅವ್ರನ್ನ ಇನ್ವಾಲ್ವ್ ಮಾಡಬೇಕು. ಓಕೆ, ನೀವು ಮಾಡಿ, ನೀವು ಸ್ಯಾಲೆಡ್ ಮಾಡಿ, ನಾನು ಮಾಡಿದ್ದೀನಿ ಅಂತ ತೋರಿಸ್ಕೊಳಕ್ಕಾದ್ರೂ ಮಕ್ಕಳು ತಿಂತಾರೆ. ಕರೆಕ್ಟ್. ಸೊ ಆ ಥರ ದೇ ಶುಡ್ ಬಿ ಮೋರ್ ಇನ್ವಾಲ್ವ್ಡ್. ಬಟ್ ಇವಾಗ ಓಲ್ಡ್ ಏಜ್ ಎಲ್ಡರ್ಲಿ ಕ್ಲೈಂಟ್ಸಿಗೆ ಬಂದಲ್ಲಿ ಅವ್ರಿಗೆ ಬಾಡಿ ಸ್ಲೋ ಡೌನ್ ಆಗಿರುತ್ತೆ. ಸೊ ಅವ್ರಿಗೆ ಜೀರ್ಣಶಕ್ತಿ ಅಷ್ಟು ಇರೋದಿಲ್ಲ. ಸೊ ಅವ್ರಿಗೇನು ಹೇಳ್ತೀವಿ ಅಂದರೆ ಆದಷ್ಟು ಬೇಯಿಸ್ಕೊಂಡು ತಿನ್ನಿ. ಇವಾಗ ಮಿಡ್ ಏಜ್ ಅವ್ರಿಗೆ ರಾ ತಿನ್ಬೋದು, ರಾ ಆರ್ ಹಸಿ ತರಕಾರಿ ತಿನ್ಬೋದು. ಆದರೆ ಓಲ್ಡರ್ ಏಜ್, ಎಲ್ಡರ್ಲಿ ವಯಸ್ಸಾದವ್ರಿಗೆ ಆದಷ್ಟು ಬೇಯಿಸ್ಕೊಂಡು ತಿನ್ನಿ. ಓಕೆ, ಆವಾಗ ಅಟ್ಲೀಸ್ಟ್ ಮೇ ಬಿ 100% ಫೈಬರ್ ಕಷ್ಟ ಆಗ್ತದೆ ಜೀರ್ಣ ಅಂದರೆ ಅದನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಅದು ಈಸಿ ಆಗುತ್ತೆ, ನಿಮಗೇನೆ ಡೈಜೆಷನ್ ಈಸಿ ಆಗುತ್ತೆ. ಸೊ ಬೇಯಿಸ್ಕೊಂಡು ತಿನ್ನೋದು. ಮತ್ತು ಆಗೋದಿಲ್ಲ ಅಂದರೆ ಚೆನ್ನಾಗಿ ನೂರ್ಬಿಟ್ಟು ರಾಗಿ ಮಾಲ್ಟ್ ಆಗಿರಲಿ, ಓಕೆ, ಇಲ್ಲಾಂದರೆ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಆಗಿರಲಿ, ಆ ಥರ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಪ್ಲಸ್ ಯಾವಾಗಲೇ ನಾವು ಜ್ಯೂಸ್ ಮಾಡಿದ್ರೆ ಅದನ್ನು ಸೋದಿಸೋದು ಬೇಡ, ಹಾಗೇನೆ ಫುಲ್ ತಗೊಂಡ್ರೆ ನಮಗೆ ಫಿಲ್ಟರ್ ಮಾಡಿ ಶೋಧಿಸಿ ಕೊಡೋದಕ್ಕಿಂತ ರಾ ಫ್ರೂಟ್ ಜ್ಯೂಸ್ನ ಹಾಗೆ ಕೊಡಬೇಕು, ಹಾಗೆ ತಗೊಬೇಕು. ಸೊ ಈ ಥರ ಅವ್ರಿಗೆ ಗಟ್ ಹೆಲ್ತ್ ತುಂಬ ಮೇಂಟೈನ್ ಆಗುತ್ತೆ. ಆದಷ್ಟು ಯಾವುದೇ ಸ್ಪೈಸ್ ಆರ್ ಈವನ್ ಕರೆದು ತಿನ್ನೋದು ಬೇಡ. ಓಕೆ, ಎಲ್ಲರಿಗೂ, ಐ ಮೀನ್ ಅಕ್ರಾಸ್ ಏಜ್ ಗ್ರೂಪ್ಸ್. ಓಕೆ, ಸೊ ಈಗ ಎಷ್ಟೊಂದು ಜನ, ಈಗ ನೀವು ಹೇಳಿದ್ರಿ ಎಷ್ಟೊಂದು ಜನಕ್ಕೆ ಗೊತ್ತೇ ಆಗಲ್ಲ ಆ ಸಮಸ್ಯೆ ಇರೋದು. ಬಟ್ ಈಗ ಫಾರ್ ಎಕ್ಸಾಂಪಲ್ ಒಂದು ಇಟ್ಕೊಳ್ಳೋಣ, ಒಬ್ರಿಗೆ ತುಂಬ ಸೀರಿಯಸ್ ಗಟ್ ಹೆಲ್ತ್ ಇಶ್ಯೂಸ್ ಇದೆ, ಏನು ತಿಂದರೂ ಎದೆ ಉರಿಯುತ್ತೆ, ಅಥವಾ ತಿಂದಿದ ತಕ್ಷಣ ಹೊಟ್ಟೆ ಊದ್ಕೊಳ್ಳುತ್ತೆ, ಅಂದರೆ ಉಬ್ರ ಬರೋದು ಅಂತ ಹೇಳ್ತಾರಲ್ಲ, ಸೊ ಆ ಥರ ಆಗುತ್ತೆ. ಅಥವಾ ಕಾನ್ಸ್ಟಿಪೇಷನ್ನು ತುಂಬ ಅವ್ರಿಗೆ ಅಕಸ್ಮಾತ್ ಬೆಳಗ್ಗೆ ಎದ್ದು ಅವರು ವಾಶ್ರೂಮ್ಗೆ ಹೋದರೆ ತುಂಬ ಕಷ್ಟಪಡ್ತಾರೆ. ಸೊ ಈಗ ಅವ್ರಿಗೆ ಸಮಸ್ಯೆ ಬಂದ್ಬಿಟ್ಟಿದೆ. ಬಟ್ ಸಮಸ್ಯೆನ ರಿವರ್ಸ್ ಮಾಡ್ಕೊಳ್ಳೋದು ಹೆಂಗೆ? ಹೊಸದಾಗಿ ಮತ್ತೆ ನೀವು ಹೇಳಿದ್ರಲ್ಲ ಬೀಜ ಹಾಕಿ ಬೆಳೆಸೋದು, ಹೆಂಗೆ ಗಟ್ ಹೆಲ್ತನ್ನ ಅವ್ರು ಮತ್ತೆ ರಿವರ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೊಳ್ಳೋದು ಅಂತ? ಹೌದು. ಸೊ ಇವಾಗ ನಾವು ಯಾವುದೇ ಲೈಫ್ ಸ್ಟೈಲ್ ಚೇಂಜ್, ಇವಾಗ ಎಲ್ಲ ಮಾತಾಡ್ತಿರೋದೇ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ. ಓಕೆ, ಇದು ಒಂದು ಲೈಫ್ ಸ್ಟೈಲ್ ಕಂಡೀಷನ್. ಅಂದರೆ ನಮ್ಮ ಲೈಫ್ ಸ್ಟೈಲ್, ನಿದ್ದೆ ಮಾಡೋದಾಗಲಿ, ಎಕ್ಸಸೈಸ್ ಮಾಡೋದಾಗಲಿ, ಅದರಿಂದ ಉಂಟಾಗಿರೋ ಪ್ರಾಬ್ಲಮ್, ಎಸ್, ಕೆಲಸ, ಇದೆಲ್ಲ
ಸೇರಿ ಈ ಪ್ರಾಬ್ಲಮ್ ಶುರು ಆಗಿರುತ್ತೆ. ಸೊ ಅದನ್ನು ನಾವು ಒಂದೊಂದೇ ಸ್ಟೆಪ್ ಕರೆಕ್ಟ್ ಮಾಡ್ಕೊಂಬರ್ಬೇಕು. ಯೋಗ ಮಾಡೋದಿರಲಿ, ಬೆಳಗ್ಗೆ ಮಲಾಸನ ಮಾಡಿದ್ರೆ ಈಸಿಯಾಗಿ ಕಾನ್ಸ್ಟಿಪೇಷನ್ ರಿಲೀವ್ ಆಗುತ್ತೆ. ಸೊ ಆ ಥರ ಯೋಗ, ಎಕ್ಸಸೈಸ್, ಮತ್ತು ಕರೆಕ್ಟಾಗಿ ಟೈಮ್ಗೆ ಊಟ ತಿನ್ನೋದು. ಸೊ ಒಂದೊಂದೇ ಸ್ಟೆಪ್ ವೈಸ್ ಕರೆಕ್ಟ್ ಮಾಡ್ಕೊತಾ ಬರಬೇಕು. ಬಟ್ ಇವೆಲ್ಲ ಎಕ್ಸ್ಟರ್ನಲ್ ಆಯಿತು. ಇಂಟರ್ನಲ್ ಅಂದರೆ ಹೊಟ್ಟೆ ಒಳಗಡೆ ಏನು ಮಾಡ್ಕೊಬೋದು ಅಂದರೆ ಫಸ್ಟ್ ಪ್ರೋಬಯೋಟಿಕ್ಸ್ ಮತ್ತು ಬೀಜ ಹಾಕ್ಕೊಬೇಕು. ಓಕೆ, ಸೊ ಅದು ನಮ್ಮ ಊಟ ಅಂದರೆ ಕರ್ಡ್ ಇರ್ಬೋದು, ಆರ್ ಮೊಸರು ಇಲ್ಲಾಂದರೆ ಬಟರ್ ಮಿಲ್ಕ್, ಮಜ್ಜಿಗೆ ಎರಡೂ ನಡೆಯುತ್ತೆ. ಇಲ್ಲಾಂದರೆ ನಾವು ಎಲ್ಲ ತರಕಾರಿ ಆರ್ ಇಡ್ಲಿ, ದೋಸೆ, ಓಕೆ, ಇವೆಲ್ಲ ಫರ್ಮೆಂಟ್ ಆಗಿರೋದು, ಏನು ಬ್ಯಾಕ್ಟೀರಿಯಾ ಹಾಕಿ ಬೆಳೆಸಿರೋ ಅಂಥ ಊಟ. ಇಲ್ಲ ಅಂದರೆ ಇವಾಗ ಎಷ್ಟೊಂದು ಕಡೆಯಿಂದ ಪ್ರೋಬಯೋಟಿಕ್ಸ್ ತುಂಬ ಬರ್ತಿದೆ. ಓಕೆ, ಸೊ ಆ ಥರ ಕೋಲ್ಡ್ ಸ್ಟೋರ್ಡ್ ಪ್ರೋಬಯೋಟಿಕ್ಸ್, ಇಲ್ಲಾಂದರೆ ಈಸಿಯೆಸ್ಟ್ ಅಂದರೆ ಟೆಂಪ್ರೇಚರ್ ಸ್ಟೇಬಲ್ ಗಮ್ಮೀಸ್. ಅಂದರೆ ಅದು ನಾವು ತಿಂದ ಮೇಲೆ ಹೊಟ್ಟೆಲೋಗಿ ಆ್ಯಕ್ಟಿವೇಟ್ ಆಗುತ್ತೆ. ಓಕೆ, ಇಲ್ಲಾಂದರೆ ಮಾಡೋವಾಗಲೇ ಹೀಟಿಗೆ ಸತ್ತೇ ಹೋಗ್ಬಿಟ್ಟಿರುತ್ತೆ. ನಾವಿವಾಗ ಪ್ಯಾಕೆಟ್ ದಹಿ ಆರ್ ಈ ದೊಡ್ಡ ದೊಡ್ಡ ಟಬ್ಸಲ್ಲೇನು ಮೊಸರು ತರ್ತೀವಿ, ಅದು ಆಲ್ರೆಡಿ ಸಾಯಿಸಿಟ್ಬಿಟ್ಟಿರ್ತಾರೆ ಬ್ಯಾಕ್ಟೀರಿಯಾ. ಅಂದ್ರೆ ಅದನ್ನ ಮೊಸರು ಮಾಡಿ ಅದನ್ನ ಒಂದು ಪ್ಯಾಕೆಟ್ ತರ ಮಾಡೋಷ್ಟರಲ್ಲೇ ಎಲ್ಲ ಬ್ಯಾಕ್ಟೀರಿಯಾ. ಹೌದು, ಯಾಕಂದ್ರೆ ಇವಾಗ ಅದನ್ನ ಫಸ್ಟ್ ಅವರು ಒಂದು ಟೆಂಪ್ರೇಚರ್, ಟೇಸ್ಟ್ ಎಲ್ಲದಕ್ಕೂ ತರಬೇಕು. ತಂದ್ಮೇಲೆ ಅದನ್ನ ಪ್ಯಾಕ್ ಮಾಡಿದ್ರೆ ಇದು 6 ತಿಂಗಳಾದ್ರೂ ಇರಬೇಕು. ಅಂದ್ರೆ ಬ್ಯಾಕ್ಟೀರಿಯಾ ಬೆಳೀತಾ ಇದ್ರೆ ಎಲ್ಲಿರುತ್ತೆ ಬಾಕ್ಸ್ ಅಲ್ಲಿ, ಸೊ ಅದನ್ನ ಸಾಯಿಸ್ಬಿಟ್ಟು ಕೊಡ್ತಾರೆ. ಸೊ ತಿಂದ್ರೆ ಏನು ಪ್ರಯೋಜನ ಇಲ್ಲ, ಮೋಸ್ಟ್ ಟೈಮ್ಸ್ ಪ್ರಯೋಜನ ಇಲ್ಲ. ಸೊ ಅದನ್ನ ತಂದ್ಬಿಟ್ಟು ನಾವು ಮತ್ತೆ ಮನೇಲಿ ಮೊಸರು ಮಾಡ್ಕೊಂಡು ತಿಂದರೆ ಲೈವ್ ಬ್ಯಾಕ್ಟೀರಿಯಾ ಅಂದರೆ ಬದುಕಿರೋ ಬ್ಯಾಕ್ಟೀರಿಯಾ ಇರುತ್ತೆ, ಅದು ಓಕೆ. ಇಲ್ಲಾಂದರೆ ಈ ಥರ ಗಮೀಸ್, ಇದೇನು ಹೊಟ್ಟೆ ಒಳಗಡೆ ಹೋಗಿ ಆಕ್ಟಿವೇಟ್ ಆಗೋ ಅಂಥ ಗಮೀಸ್, ಆ ಥರ ಯೂಸ್ ಮಾಡ್ಕೊಬೋದು. ಈ ಗಮೀಸ್ ಬಗ್ಗೆ ಆಮೇಲೆ ಮತ್ತೆ ಬರ್ತೀನಿ, ಯಾಕಂದರೆ ಅದು ಒಂದು ದೊಡ್ಡ ಟಾಪಿಕ್ ಆಗಿರೋದ್ರಿಂದ ಹಾಗೇನು ಅದ್ರ ಬಗ್ಗೆ ಮಾತಾಡೋಣ. ಬಟ್ ಈಗ ಕೊನೆಯದಾಗಿ ಈ ಒಂದು ಗಟ್ ಹೆಲ್ತ್ ಬಗ್ಗೆ ಮಾತಾಡೋ ಹಾಗಿದ್ರೆ ಜನ ಏನೇನು ಚೇಂಜ್ ಮಾಡ್ಕೊಳ್ಬೇಕು, ಗಟ್ ಹೆಲ್ತ್ ಬಗ್ಗೆ ಯಾಕೆ ಗಮನ ಕೊಡಬೇಕು? ಹೌದು, ಸೊ ಇವಾಗ ನಮಗೆ ಮುಂಚೆ ಏನು ಅಂದ್ಕೊತಿದ್ವಿ, ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಇಸ್ ಬ್ರೈನ್ ಅಂತ. ಅದು ಒನ್ ಇಂಪಾರ್ಟೆಂಟ್. ಬ್ರೈನ್ ಇಸ್ ಕನೆಕ್ಟೆಡ್ ಡೈರೆಕ್ಟ್ಲಿ ಟು ಗಟ್. ಅಂದರೆ ಬ್ರೈನ್ಗೂ ಹೊಟ್ಟೆಗೂ ಒಂದು ಕನೆಕ್ಷನ್ ಇದೆ. ಓಕೆ, ಅದು ಒಂದು ನರ್ವ್ ಇದೆ. ನಾವು ಗಟ್ ಏನು ಹೇಳುತ್ತೋ ಅದು ಬ್ರೈನ್ ಮಾಡುತ್ತೆ, ಬ್ರೈನ್ ಹೇಳುತ್ತೋ ಗಟ್ ಮಾಡುತ್ತೆ. ಈ ನರ್ವ್ನ ಕಟ್ ಮಾಡಿಬಿಟ್ರೆ ಮುಗೀತು. ಓಕೆ, ಬ್ರೈನ್ ಫಂಕ್ಷನಿಂಗ್ ಆದ್ರೂ ಬಾಡಿ ಫಂಕ್ಷನ್ ಆಗೋಕ್ಕಾಗಲ್ಲ, ಯಾಕಂದರೆ ನಮ್ಮ ಹೊಟ್ಟೆ ಅವ್ರ ಗಟ್ ಫೀಲಿಂಗ್ ವರ್ಕ್ ಆಗ್ತಿಲ್ಲ. ಓಕೆ, ಸೊ ಇವಾಗ ನಮಗೆ ಮೇಜರ್ ಏನು ಈ ಗಟ್ ಅಷ್ಟು ಇಂಪಾರ್ಟೆಂಟ್. ಓಕೆ, ಸೊ ಒಂದೊಂದೇ ಸ್ಟೆಪ್ ಪ್ರತಿದಿನ ಹೆಲ್ತಲ್ಲಿ ಒಂದು ನಿದ್ದೆ ಆಗಲಿ, ಓಕೆ, ಊಟ ಆಗಲಿ, ಟೈಮಿಗೆ ತಿನ್ನೋದು, ಹೊಟ್ಟೆನ ಸರಿಯಾಗಿ ನೋಡ್ಕೊಂಡು, ಓಕೆ, ಆದಷ್ಟು ಪ್ರೊಸೆಸ್ಡ್ ಫುಡ್ ತಗೊಂಡೇ ಇರೋದು. ಓಕೆ, ಇವೆಲ್ಲ ಒಂದೊಂದೇ ಸ್ಟೆಪ್ ಕರೆಕ್ಟ್ ಮಾಡ್ಕೊತ ಬಂದರೆ ನಮಗೆ ಆಮೇಲೆ ಬರೋ ಸಮಸ್ಯೆ, ಓಕೆ, ಡಯಾಬಿಟೀಸ್ ಅದರಿಂದನೇ ಬರೋದು, ಲಿವರ್ ಇಶ್ಯೂಸ್ ಅದರಿಂದನೇ ಬರೋದು, ಕಿಡ್ನಿ ಇಶ್ಯೂಸು ಬರ್ಬೋದು. ಪ್ರತಿಯೊಂದು ಮೇಜರ್ ಇಶ್ಯೂಸ್ ನಾವೇನು ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಿಂತ ಇವಾಗ ನಾವು ಈ ಚಿಕ್ಕ ಒಂದೊಂದು ಸ್ಟೆಪ್ನ ಕರೆಕ್ಟ್ ಮಾಡ್ಕೊಂಬಂದರೆ ಆಮೇಲೆ ನಾವು ಅದು ಪೂರ್ತಿ ಏನು ಪ್ರೊಸೆಸ್ ಇದೆಯಲ್ಲ, ತಿಂಗಳಾನ್ಗಟ್ಲೆ ಹಾಸ್ಪಿಟ್ಲಲ್ಲಿರೋದು, ಅದನ್ನು ಕಟ್ಔಟ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಮೇಜರ್ ಫೌಂಡೇಶನ್ ಸ್ಟೆಪ್ ಅಂದರೆ ನಮ್ಮ ಹೊಟ್ಟೆ. ಸೊ ಅದನ್ನು ನೋಡಿಕೊಂಡ್ರೆ ಮುಂದೆ ಬರ್ತಾ ಯಾವುದೂ ಪ್ರಾಬ್ಲಮ್ಸ್ ಇರಲ್ಲ. ಸೂಪರ್. ಸೊ ಈಗ ಗಮೀಸ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಸೊ ಗಮೀಸ್ ನಿಜವಾಗ್ಲೂ ವರ್ಕ್ ಆಗುತ್ತಾ? ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಪ್ರೀಬಯೋಟಿಕ್, ಪ್ರೋಬಯೋಟಿಕ್ ಅಂತ. ಸೊ ಗಮೀಸ್ ಯಾವ ಥರ ಒಂದು ಬಯೋಟಿಕ್ ಕ್ಯಾಟಗರಿಯಲ್ಲಿ ಬರುತ್ತೆ, ಜೊತೆಗೆ ಇದು ತಗೊಳ್ಳುವಂಥದ್ದು ಯಾಕೆ ಈ ಕಾಲದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ? ಓಕೆ, ಸೊ ಈ ಕಾಲದಲ್ಲಿ ಯಾಕೆ ಇಂಪಾರ್ಟೆಂಟ್ ಆ್ಯಂಡ್ ಡಸ್ ಇಟ್ ವರ್ಕ್? ಓಕೆ, ಇವಾಗ ಗಮೀಸ್ ಬರೋದು ಪ್ರೋಬಯೋಟಿಕ್ ಕ್ಯಾಟಗರಿ, ಯಾಕಂದರೆ ಇಟ್ ಇಸ್ ಲೈವ್ ಬ್ಯಾಕ್ಟೀರಿಯಾ. ಅಂದರೆ ಬ್ಯಾಕ್ಟೀರಿಯಾನ ನಾವು ಬೀಜ ಥರ ಹೊಟ್ಟೆ ಒಳಗಡೆ ಹಾಕೊಂಡು ಜೀರ್ಣಕ್ರಿಯೆನ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರೋಬಯೋಟಿಕ್ ತುಂಬ ಇಂಪಾರ್ಟೆಂಟ್. ಎಸ್, ಸೊ ಅದ್ರ ಪ್ರಕಾರ ಗಮೀಸ್ ನಾವು ತಗೋಬೇಕು. ಎಸ್, ಸೊ ಅದು ಪ್ರೋಬಯೋಟಿಕ್, ಓಕೆ, ಲೈವ್ ಬ್ಯಾಕ್ಟೀರಿಯಾ. ಸೊ ಅದನ್ನು ನಾವು ತೊಗೊಬೇಕು. ಸೊ ಇವಾಗ ಗಮೀಸ್ ಕ್ಯಾಟಗರಿ ಬಂದುಬಿಟ್ಟು ಪ್ರೋಬಯೋಟಿಕ್ ಅಂದರೆ ಲೈವ್ ಬ್ಯಾಕ್ಟೀರಿಯಾ. ಇವಾಗ ಈ ಏಜಲ್ಲಿ ಯಾಕೆ ಇಂಪಾರ್ಟೆಂಟ್? ಓಕೆ, ಸೊ ನಾವಿವಾಗ ಅಫ್ಕೋರ್ಸ್ ಎಲ್ಲ ಫಾಸ್ಟ್ ಫುಡ್, ಪ್ಯಾಕ್ಡ್ ಫುಡ್, ಓಕೆ, ಅದರಲ್ಲಿ ಜೀವಾಂಶ ಇರೋದಿಲ್ಲ. ನಮಗೆ ಲೈವ್ ತರಕಾರಿಯಲ್ಲಿ ನೋಡಿದ್ರೆ ಅದರಲ್ಲಿ ಜೀವಾಂಶ ಇರುತ್ತೆ. ಅಂದರೆ ವಾಟರ್, ನೀರು, ಬ್ಯಾಕ್ಟೀರಿಯಾ ಎಲ್ಲ ಅದರಲ್ಲಿ ಇಟ್ಸ್ ಅಲೈವ್, ಅಂದರೆ ಬದುಕಿದೆ ಊಟ. ಓಕೆ, ಇವಾಗ ನಾವೆಲ್ಲ ಅದನ್ನು ಫ್ರೋಝನ್ ಫುಡ್ ಆಗಲಿ, ಕೋಲ್ಡ್ ಸ್ಟೋರೇಜ್, ಪ್ರೊಸೆಸ್ ಇದೆಲ್ಲ ಮಾಡ್ದಲ್ಲಿ ಅದರಲ್ಲಿರೋ ಜೀವಾಂಶ ಹೊಟ್ಟೋಗುತ್ತೆ ಎಲ್ಲ. ಅದರಲ್ಲಿ ಬರೀ ಇವಾಗ ಏನೋ ಒಂದು ಸ್ವಲ್ಪ ಕಾರ್ಬ್ಸ್, ಸ್ವಲ್ಪ ಪ್ರೋಟೀನ್, ಒಂದು ಸ್ವಲ್ಪ ಫೈಬರ್, ಈ ನ್ಯೂಟ್ರಿಯೆಂಟ್ಸ್ ಮಾತ್ರ ಇದೆ, ಬಟ್ ಜೀವಾಂಶ ಇಲ್ಲ. ಆ ಥರ ನಾವು ಜಾಸ್ತಿ ತಿಂತಿದ್ದೀವಿ ಈಗ. ಮುಂಚೆ ಫ್ರೆಶ್ ಆಗಿ ಮಾಡು, ಫ್ರೆಶ್ ಆಗಿ ತಿನ್ನು, ಅದರಲ್ಲಿ
ಬ್ಯಾಕ್ಟೀರಿಯಾ ಇರೋದನ್ನ ಡೈರೆಕ್ಟಾಗಿ ತಿಂತೀವಿ. ಇವಾಗ ಅದನ್ನೆಲ್ಲ ಸಾಯಿಸ್ಬಿಟ್ಟು ಎತ್ತಿಟ್ಬಿಟ್ಟಿರ್ತೀವಿ ಫ್ರಿಜ್ಜಲ್ಲಿ, ಆಮೇಲೆ ತಿಂದರೆ ಉಪಯೋಗ ಇಲ್ಲ. ಸೊ ಅದಕ್ಕೆ ನಮ್ಗೆ ಆ ಬದುಕಿರೋ ಬ್ಯಾಕ್ಟೀರಿಯಾ ಬೇಕು, ಅದು ಹೊರಗಡೆಯಿಂದ ಬರಬೇಕು, ಪ್ರೋಬಯೋಟಿಕ್ಸ್. ಓಕೆ. ಸೊ ಗಮ್ಮೀಸಲ್ಲಿ ಶುಗರ್ ಇರುತ್ತೆ, ಸೊ ಆ ಶುಗರ್ ಇರುವಂಥ ಬ್ಯಾಕ್ಟೀರಿಯಾನ ಸಾಯಿಸ್ಬಿಡುತ್ತೆ ಅಂತ ಒಂದು ಕನ್ಸೆಪ್ಷನ್ ಇದೆ. ಅದು ನಿಜವಾಗ್ಲೂ ನಿಜಾನಾ ಅಥವಾ ಒಂದು ಮಿತ್ ಅದು ಅಂತ? ಓಕೆ, ಗಮ್ಮೀಸಲ್ಲಿ ಶುಗರ್ ಇರುತ್ತೆ, ಕರೆಕ್ಟ್. ಯಾಕಂದರೆ ಆ ಶೇಪ್ ಬರಬೇಕಂದ್ರೆ ಒಂದು ಸ್ವಲ್ಪ ಶುಗರ್ ಹಾಕಿದ್ರೇ ಆ ಶೇಪ್ ಹಿಡ್ಕೊಳ್ಳೋದು. ಓಕೆ, ಬಟ್ ಇವಾಗ ಕೆಲವೊಂದು ಗಮ್ಮೀಸ್ ಜೆಲಾಟಿನಿಂದ ಮಾಡ್ತಾರೆ. ಓಕೆ, ಸೊ ಅದು ನಾಟ್ ವೆರಿ ಯೂಸ್ಫುಲ್. ಕೆಲವೊಂದು ಗಮ್ಮೀಸ್ ಪಪ್ಪಾಯ ಪೆಕ್ಟಿನ್ ಅಂದರೆ ಪಪ್ಪಾಯದು ಸ್ಟಾರ್ಚ್ ಏನಿರುತ್ತೆ ಅದರಿಂದ ಮಾಡ್ತಾರೆ. ಸೊ ಆ ಪಪ್ಪಾಯ ಸ್ಟಾರ್ಚ್ ಈ ಶುಗರ್ನ ಬಾಡಿಯಲ್ಲಿ ಅಬ್ಸರ್ವ್ ಮಾಡೋಕ್ಕೆ ಬಿಡೋದಿಲ್ಲ. ಓಕೆ, ಸೊ ಅದು ಶುಗರ್ ಇದ್ರೂ ಅದು ಫುಲ್ಲಿ ಅಬ್ಸರ್ವ್ ಆಗಲ್ಲ. ಪ್ಲಸ್ ಒಂದೊಂದು ಗಮ್ಮಿಯಲ್ಲೂ ಒಂದು 4 grams ಇರುತ್ತೆ, ವಿಚ್ ಇಸ್ ಲೆಸ್ ದೆನ್ 1 spoon. ಸೊ ಅದು ಮ್ಯಾಸಿವ್ ಎಫೆಕ್ಟ್ ಅಂತೂ ಆಗಲ್ಲ. ನಾವು ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ತಿನ್ನೋದಕ್ಕೂ ಇದಕ್ಕೂ ನೋ ಕಂಪ್ಯಾರಿಸನ್. ಸೊ ಗಮ್ಮೀಸಲ್ಲಿ ಬಿಲಿಯನ್ಸ್ ಆಫ್ CFU ಅಂತ ಒಂದು ಫ್ಯಾಕ್ಟರ್ ಇದೆ. ಎಸ್. ಸೊ ಗಮ್ಮೀಸಲ್ಲಿ ಆ್ಯಕ್ಚುಲಿ ಎಷ್ಟು CFU ಇರುತ್ತೆ? CFU ಅಂದ್ರೆ ಏನು ಫಸ್ಟ್ ಆಫ್ ಆಲ್ ನನ್ನ ಮೊದಲ ಕ್ವೆಶ್ಚನ್. ಅದಾದಮೇಲೆ ಎಷ್ಟು ಒಂದು CFUs ರಿಕ್ವೈರ್ಡ್ ಒಂದು ಗಟ್ ಹೆಲ್ತ್ ಚೆನ್ನಾಗಿರಬೇಕು, ಹೊಟ್ಟೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಎಷ್ಟು ಅಮೌಂಟ್ ಆಫ್ CFU ಆಫ್ ಬ್ಯಾಕ್ಟೀರಿಯಾ ಇರಬೇಕು ಅಂತ? ಓಕೆ, CFU ಅಂದರೆ ಕಾಲನಿ ಫಾರ್ಮಿಂಗ್ ಯೂನಿಟ್, ಅಂದರೆ ಎಷ್ಟು ಬೀಜ. ಓಕೆ, ಎಷ್ಟು ಕಾಲನೀಸ್ ಫಾರ್ಮ್ ಅಂದರೆ ಎಷ್ಟು ಬ್ಯಾಕ್ಟೀರಿಯಾ ಮನೆಗಳು ಫಾರ್ಮ್ ಆಗ್ಬೋದು. ಕಾಲನೀಸ್. ಎಸ್. ಓಕೆ, ಸಿಂಪಲ್ ಟರ್ಮ್ಸ್ ಎಷ್ಟು ಮನೆಗಳು ಫಾರ್ಮ್ ಆಗ್ಬೋದು ಬ್ಯಾಕ್ಟೀರಿಯಾದು. ಸೊ ಇದು ಎನಿವೇರ್ ಬಿಟ್ವೀನ್ 250 to 500 ಇರುತ್ತೆ ಜನರಲಿ ನಾವು ಪ್ರೊಬಯೋಟಿಕ್ಸಲ್ಲಿ ನೋಡಿದಾಗ. ಸೊ ನಾವೇನು ಹೇಳೋದು ಆ್ಯಸ್ ಅ ಎಕ್ಸ್ಪರ್ಟ್ ಇಸ್ ಕ್ಯಾನ್ಸರ್ ಇರೋರಿಗೆ ಸ್ವಲ್ಪ ಜಾಸ್ತಿನೇ ಕೊಡ್ತೀವಿ, ಆರ್ ಗಟ್ ಹೆಲ್ತ್ ಇಶ್ಯೂಸ್ ಇರೋರ್ಗೆ ಆಲ್ರೆಡಿ ಸೀಲಿಯಾಕ್ ಡಿಸೀಸ್, ಕ್ರಾನ್ಸ್, ಈ ಥರ ಗಟ್ IBS ಇರೋರಿಗೆ ಜಾಸ್ತಿ ಕೊಡ್ತೀವಿ. ರೆಗ್ಯುಲರ್ ಇರೋರಿಗೆ ಎನಿವೇರ್ ಬಿಟ್ವೀನ್ 250 to 500 ಏನು ತೊಗೊಂಡ್ರೂ ವರ್ಕ್ ಆಗುತ್ತೆ. ಎಷ್ಟು ಬೇಕೋ ಬಾಡಿ ಯೂಸ್ ಮಾಡಿಕೊಂಡು ಬೇರೆದನ್ನು ತೆಗ್ದಾಕತ್ತೆ. ಓಕೆ, ಸೊ ಇಷ್ಟು ಅಟ್ಲೀಸ್ಟ್ ಇರಬೇಕು ಒಂದು ಗಮ್ಮಿ ಆರ್ ಒಂದು ಏನು ಪ್ರೊಬಯೋಟಿಕ್ ತೊಗೊತಿದ್ದೀರಾ ಅದರಲ್ಲಿ. ಓಕೆ, ಸೊ ಗಮ್ಮೀಸ್ ಅಂದರೆ ಅದಕ್ಕೂ ಒಂದು ಪ್ಯಾರಾಮೀಟರ್ ಇರುತ್ತೆ, ಇಷ್ಟೇ ಕನ್ಸ್ಯೂಮ್ ಮಾಡಬೇಕು ಅಂತ. ಸೊ ಒಂದು ಹೆಲ್ದಿ ಪರ್ಸನ್ ಹೆಲ್ದಿಯಾಗಿರಬೇಕು ಅಂತಂದರೆ ಎಷ್ಟು ಗಮ್ಮೀಸ್ ಒಂದು ದಿನಕ್ಕೆ ಕನ್ಸ್ಯೂಮ್ ಮಾಡ್ಬೋದು? ಸೊ ಅದೇ ಎಲ್ಲ ಎಷ್ಟು ಕನ್ಸ್ಯೂಮ್ ಮಾಡಬಾರ್ದು ಅದು ಹೇಳ್ಬಿಡಿ. ಎಲ್ಲದಕ್ಕೂ ಒಂದು ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್. ಏನೋ ಒಂದು ಒಳ್ಳೇದಂದ ತಕ್ಷಣ ಜನರು ಅದನ್ನು ಓವರ್ ಆಗಿ ತಿನ್ಬಿಡ್ತಾರೆ. ಹೌದು. ಸೊ ಏನೇ ತಗೊಂಡ್ರು ಒಂದು ಬಾಟಲ್ ತಗೊಂತಿರೋ, ಒಂದು ಗಮ್ಮಿ ತಗೊಂತಿರೋ, ಒಂದು ಪಿಲ್ ತಗೊಂತಿರೋ, ಒಂದೇ ದಿನಕ್ಕೆ. ಯಾಕಂದ್ರೆ ಅದರಲ್ಲಿ ಆಲ್ರೆಡಿ 250 to 500 CFU ರೇಂಜಲ್ಲಿ ಅವ್ರು ಮೇಂಟೈನ್ ಮಾಡಿರ್ತಾರೆ. ಓಕೆ, ಸೊ ಅಷ್ಟು ಒಂದಾದರೆ ಸಾಕು. ಇವಾಗ ಜಾಸ್ತಿ ತಗೊಂಡ್ಬಿಟ್ರೆ ಏನಾಗುತ್ತೆ, ಒಳ್ಳೇದಲ್ಲ ಅಂತ ಎಷ್ಟೊಂದು ಜನ ಕೇಳಿದೆ. ನಮ್ಮ ಜನಕ್ಕೆ ಜಾಸ್ತಿ ಅಂದ್ರೆ ತುಂಬಾ ಇಷ್ಟ. 250 ಯಾಕೆ ಡೈರೆಕ್ಟ್ ಆಗಿ 2500 ತಗೊಂಡು ಇಟ್ಕೊಂಡ್ಬಿಡ್ತೀನಿ ಹೊಟ್ಟೆಯಲ್ಲಿ, ಇವತ್ತಾಗಿಲ್ಲ ನಾಳೆಗೆ ಬೇಕಾದ್ರೆ ಯೂಸ್ ಆಗಲಿ. ಹೌದು, ಆ ಥರ ಆಗೋದಿಲ್ಲ. ಓಕೆ, ಯಾಕಂದ್ರೆ ಜಾಸ್ತಿ ಬೆಳೆದ್ಬಿಟ್ರೆ ಮತ್ತೆ ನಮ್ಗೆ ಹೊಟ್ಟೆ ಕೆಟ್ಟೋಗುತ್ತೆ. ಓಕೆ, ಸೊ ನಮ್ಮ ಬಾಡಿಯಲ್ಲಿ 250 ಅಷ್ಟೇ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂದರೆ ಅಷ್ಟೇ ಮೇಂಟೈನ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಸಪೋಸ್ 2-3 ಗಮ್ಮೀಸ್ ಆರ್ ಬಾಟಲ್ಸ್ ಪಿಲ್ಸ್ ತಗೊಂಡೆ ಅಂದ್ಕೊಂಡು ಅದು ಓವರ್ ಆಗ್ಬಿಟ್ಟು ಮತ್ತೆ ಹೊಟ್ಟೆ ಕೆಟ್ಟೋಗುತ್ತೆ. ಪ್ಲಸ್ ಮತ್ತೆ ಲೂಸ್ ಮೋಷನ್, ಕಾನ್ಸ್ಟಿಪೇಷನ್ ಎಲ್ಲ ಏನೇನು ಆಗಬಾರ್ದು ಮತ್ತೆ ಎಲ್ಲ ಶುರು ಆಗುತ್ತೆ. ಕರೆಕ್ಟ್. ಸೊ ಏನು ತಗೊಂಡ್ರು ಮಿತಿ ಒಂದೇ. ಸೊ ಈಗ ಎಷ್ಟೊಂದು ಜನ ಆಗಲೇ ಹೇಳ್ತಾ ಇದ್ರಿ ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರ್ತಾರೆ, ಅವ್ರು ಹಾಲಿನ ಪದಾರ್ಥಗಳಂದರೆ ಅವ್ರಿಗೆ ಆಗೋದೇ ಇಲ್ಲ, ತಿಂದರೂ ಕೂಡ ಡೈಜೆಷನ್ ಆಗಲ್ಲ ಅವ್ರಿಗೆ ಅಂತ, ಅಂದರೆ ಬಾಡಿ ಹಂಗಿರುತ್ತೆ. ಬಟ್ ಮೊಸರು ತಿಂದೇ ಇರೋರು ಈಗ ನ್ಯಾಚುರಲ್ ಆಗಿ ಸಿಗುವಂಥ ಪ್ರೋಬಯೋಟಿಕ್ ಅಂದರೆ ಮೊಸರು, ಮಜ್ಜಿಗೆ ಈ ಥರದ್ದು, ಸೊ ಅವ್ರಿಗೆ ಅದಾಗಲ್ಲ. ಅವರು ಡೈರೆಕ್ಟಾಗಿ ಗಮ್ಮಿ ತಿಂದು ಆ ಗಟ್ ಹೆಲ್ತ್ನ ಕಾಪಾಡ್ಕೊಳ್ಬೋದಾ? ಓಕೆ, ಅವರು ನಾನೇ ಆಯ್ತಾ. ಸೊ ನಂಗೆ ಮೊಸರು ಅಂದರೆ ಯಾವತ್ತೂ ತಿಂದಿಲ್ಲ, ಅದು ನೋಡಿದ್ರೂ ಆಗಲ್ಲ. ಬಟ್ ನಾನು ನ್ಯೂಟ್ರಿಷನಿಸ್ಟ್. ಓಕೆ, ಸೊ ನಂಗೆ ಗೊತ್ತು ತಿನ್ನಬೇಕು ಅಂತ. ಇವಾಗ ನಾನು ಇದರೆಲ್ಲ ಪಾಸಿಟಿವ್ ಎಫೆಕ್ಟ್ಸ್ ಗೊತ್ತು, ಬಟ್ ಏನಪ್ಪ ಮಾಡೋದು, ಎಲ್ಲಿಂದ ಸಿಗುತ್ತೆ ಅಂದರೆ ಈ ಗಮ್ಮೀಸಿಂದ ನಂಗೆ ತುಂಬ ಹೆಲ್ಪ್ ಆಗಿದೆ. ಓಕೆ, ಯಾಕಂದರೆ ಮೊಸರಿಂದ ನಮಗೆ ಸಿಗ್ತಿಲ್ಲ. ಸೊ ಅದರಿಂದ ಅಟ್ಲೀಸ್ಟ್ ಎಕ್ಸ್ಟರ್ನಲ್ ಬೇರೆ ಸೋರ್ಸ್ ಅಟ್ಲೀಸ್ಟ್ ಇವಾಗ ಸಿಗ್ತಿದೆ. ಸೊ ಡೆಫಿನೆಟ್ಲಿ ಅವರು ಒಂದೇ ತೊಗೊಬೇಕಾದ್ರೂ. ಕರೆಕ್ಟ್. ಎಸ್. ಸರಿ ನಾನು ತಿಂದೇ ಇಲ್ಲ ಅಂತ ಓವರ್ ಮಾಡಿದ್ರು ಮತ್ತೆ ಯೂಸ್ ಆಗೋದಿಲ್ಲ. ಅದು ಸ್ವಲ್ಪ ಡೇಂಜರ್. ಅದು ಡೇಂಜರ್. ಸೊ ಅಂಥವ್ರಿಗೆ ಇನ್ನೂ ಈಸಿ ತಿನ್ನೋದು. ಮೊಸರೆಲ್ಲ ತಿನ್ನೋರು ಒಂದು ತೊಗೊಬೋದು, ಜಸ್ಟ್ 1 pill ಆರ್ 1 gummy, ದಟ್ಸ್ ಓಕೆ. ಸೊ ಇವಾಗ ನೀವು ಹೇಳ್ತಾ ಇದ್ರಿ ಒಂದು ತಗೋಬೋದು ಅಂತ, ಎಷ್ಟು ತೊಗೊಂಡ್ರೆ ತುಂಬ ಡೇಂಜರ್, ಇಷ್ಟೆಲ್ಲ ಸಾಧ್ಯನೇ ಇಲ್ಲ, ಇಷ್ಟು ಅಮೌಂಟ್ ತಿನ್ನಲೇಬಾರ್ದು ಅಂದರೆ ಆ ಲಿಮಿಟ್ ಯಾವುದು, ಜೊತೆಗೆ ಯಾರು ತಗೋಬೇಕು ಅಥವಾ ಎಲ್ಲರೂ ತಗೋಬೋದಾ ಅಥವಾ ಯಾರು ತಗೋಬಾರ್ದು, ಇಷ್ಟು ಜನ ಅಂದರೆ ಈ ಸ್ಪೆಸಿಫಿಕ್ ಜನ ತಗೋಬಾರ್ದು ಅಂತಂದರೆ ಯಾವ ಕಂಡೀಷನ್ ಇರುವಂಥ ಜನ? ಓಕೆ, ಆ್ಯಸ್ ಸಚ್ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲರೂ ತೊಗೊಬೋದು.
ಓಕೆ. ಆ್ಯಂಡ್ ಗಮೀಸಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ 250-500. ಸೊ ಒಂದ್ರ ಮೇಲೆ ಬೇಕಾಗಿಲ್ಲ. ಓಕೆ. ಸಪೋಸ್ ನಿಮ್ಗೆ IBS ಇದೆ ಆರ್ ನಿಮ್ಗೆ ಯಾವುದೋ ಒಂದು ಸರ್ಜರಿ ಮಾಡ್ತಿದ್ದಾರೆ ಅವ್ರು ತುಂಬ ಆ್ಯಂಟಿಬಯೋಟಿಕ್ಸ್ ಇದೆ, ಆವಾಗ 1-2 ತೊಗೊಬೋದು ಅಷ್ಟೇ ಮ್ಯಾಕ್ಸ್. ಓಕೆ. ಓಕೆ. ಅದ್ರ ಮೇಲೆ ಅಗೇನ್ ಡಾಕ್ಟರ್ ಹತ್ರ ಕೇಳಿ ನೋಡಿ ಆಮೇಲೆ ತೊಗೊಬೇಕು. ಓಕೆ. ಯಾರು ತಗೊಬಾರ್ದು, ಜನರಲಿ ಸ್ಟಮಕ್ ಕ್ಯಾನ್ಸರ್ ಇರೋರಿಗೆ ನಾವು ಜಾಸ್ತಿ ಕೊಡೋಕ್ಕೆ ಹೋಗಲ್ಲ. ಅದು ಡಿಪೆಂಡ್ಸ್ ಒಂದೊಂದು ಕೇಸ್ ಟು ಕೇಸ್. ಬಟ್ ಜನರಲಿ ಅದು ಒಂದೇ ಕೇಸಲ್ಲಿ ನಾನು ಕೊಟ್ಟಿಲ್ಲ ಗಮೀಸ್ ಅಂತ ಅವ್ರ ಎನಿ ಪ್ರೋಬಯೋಟಿಕ್ ಜಾಸ್ತಿ ಕೊಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಆಲ್ರೆಡಿ ಅಬ್ಸಾರ್ಪ್ಷನ್ ಆಗ್ತಿಲ್ಲ. ಅವ್ರಿಗೆಲ್ಲ ಆ್ಯಸ್ ಸಚ್ ವೇನ್ಸಲ್ಲೋ ಇಲ್ಲ ಡೈರೆಕ್ಟ್ ಐದರ್ ಸ್ಮಾಲ್ ಇಂಟೆಸ್ಟೈನ್ ಅದಕ್ಕೆ ಡೈರೆಕ್ಟಾಗಿ ಜಸ್ಟ್ ಲಿಕ್ವಿಡ್ಸ್ ಕಳಿಸ್ತಾರೆ. ಅಂಥವ್ರಿಗೆ ಮಾತ್ರ ಆಬ್ವಿಯಸ್ಲಿ ತೊಗೊಳಕ್ಕಾಗಲ್ಲ. ಬಟ್ ಯಾರಿಗೆ ಓರಲ್ ಕನ್ಸಂಪ್ಷನ್ ಫುಡ್ ಓರಲ್ ಆಗಿ ತೊಗೊತಿದ್ದಾರೋ ದೇರ್ ಓಕೆ. ಜಸ್ಟ್ ನಾವು ICU ಕೇಸಸ್ ಕೊಡಲ್ಲ, ಅವ್ರಿಗೆ ಬೇರೆ ಥರ ಕೊಡ್ತಾರೆ ಇಂಟರ್ನಲಿ. ಅದರ್ವೈಸ್ ನಾರ್ಮಲ್ ಎಲ್ಲರೂ ತೊಗೊಬೋದು. ಓಕೆ. ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ಈಗ. ಓಕೆ. ಒಂದು ಇಮ್ಯಾಜಿನರಿ ಸಿಚುವೇಶನ್ ಹೆಂಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು 10 ಗಮ್ಮಿ ಒಟ್ಟಿಗೆ ತಿನ್ಬಿಟ್ಟೆ, ಏನಾಗುತ್ತೆ? ಲೂಸ್ ಮೋಷನ್ಸ್, ಕಾನ್ಸ್ಟಿಪೇಷನ್, ಹೊಟ್ಟೆ ನೋವು ಅಷ್ಟೇ. ಬಟ್ ಅದು ಸ್ವಲ್ಪ ಸಿವಿಯರು ಆಗ್ಬೋದು. ಇವಾಗ ಮಕ್ಕಳು 10 ತಗೊಂಡ್ರೆ ತುಂಬ ಸಿವಿಯರ್ ಆಗುತ್ತೆ. ದೆನ್ ಒಂದು 4-5 ದಿವಸ ಫುಲ್ ಫುಡ್ ಪಾಯ್ಸನಿಂಗ್ ಥರ ಆಗ್ಬೋದು. ಬಟ್ 1-2 ಇಸ್ ಗುಡ್. ಮ್ಯಾಕ್ಸಿಮಮ್ ಅದ್ರ ಮೇಲೆ ಹೋಗಲೇಬೇಡಿ. 1 and 2 ಅಷ್ಟೇ. ದಟ್ಸ್ ಗುಡ್. ಅಷ್ಟು ಸಾಕು. ಆದರೆ ಇಲ್ಲಾಂದರೆ ಇಲ್ಲ ಫುಡ್ ಪಾಯ್ಸನಿಂಗ್ ನಾವು ಇಂಡ್ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ. ಕರೆಕ್ಟ್. ಸೊ ಎಷ್ಟೊಂದು ಹೇಳಿದ್ರೆ ನಂಗೆ ಗಟ್ಸ್ ಇದೆ ಅಂತ. ಗಟ್ಸ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಗಟ್ ಹೆಲ್ತ್ ಇರೋದು ಇಂಪಾರ್ಟೆಂಟ್. ಗಟ್ಟಲ್ಲಿರೋ ಬ್ಯಾಕ್ಟೀರಿಯಾ ಇಂಪಾರ್ಟೆಂಟ್. ಸೊ ಈಗ ಗಮೀಸ್, ಎಷ್ಟೊಂದು ಗಮೀಸ್ ಕೂದಲಿಗೋಸ್ಕರ ಬರುತ್ತೆ, ವೆಯ್ಟ್ ಲಾಸ್ಗಂತ ಬರುತ್ತೆ, ಆ್ಯಂಡ್ ಟೆಸ್ಟೆಸ್ಟ್ರಾನ್ ಬೂಸ್ಟ್ ಮಾಡೋದಕ್ಕೂ ಗಮೀಸ್ ಬರುತ್ತೆ. ಇದೆಲ್ಲ ಸೇಫಾ ಅಥವಾ ಈ ಗಮೀಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ? ಓಕೆ. ಸೊ ಈಗ ವೇರಿಯಸ್ ಗಮೀಸ್, ವೇರಿಯಸ್ ರೀಸನ್ಸ್. ಓಕೆ. ಹೇರ್ಗೆ ಅದರಲ್ಲಿ ಇರೋ ನ್ಯಾನೋ ಪಾರ್ಟಿಕಲ್ಸ್ ನಮಗೆ ವೈಟಮಿನ್ B12 ಆಗಲಿ, ಓಕೆ, ಸೊ ಅದರಲ್ಲಿ ಬೇರೆ ಏನೇನೋ ಕಾಂಬಿನೇಷನ್ಸ್, ಓಕೆ, ಹೇರಲ್ಲಿ ಬಂದರೆ. ಅದರ್ವೈಸ್ ವೈಟಮಿನ್ D, ಓಕೆ, ಕಣ್ಣಿಗೆ ಏನೇನು ಸ್ಟ್ರೇನ್ ಆಗ್ತಿದ್ರೆ ಏನು ಕಾಂಬಿನೇಷನ್ಸ್ ಕೊಡಬೇಕು, ಆ ಥರ ಒಂದೊಂದು ಗಮ್ಮಿಗೂ ವೇರಿಯಸ್ ಕಾಂಬಿನೇಷನ್ಸ್ ಮಾಡಿಟ್ಟಿದ್ದಾರೆ. ಈವನ್ ಸೊ ನಮ್ಗೆ ಇವಾಗ ಫರ್ಟಿಲಿಟಿ ಇಶ್ಯೂಸ್ ತುಂಬ ಜಾಸ್ತಿ ಆಗ್ತಿದೆ ಜನತೆಯಲ್ಲಿ ನೋಡಿ, ಲೈಕ್ ಬ್ಯಾಂಗ್ಳೂರಲ್ಲೆಲ್ಲ ನೋಡಿದ್ರೆ, ಅವ್ರು ಎಲ್ಲ ಕಡೆ ಇನ್ಫ್ಯಾಕ್ಟ್. ಓಕೆ. ಸೊ ಅಲ್ಲಿ ನೋಡಿದಾಗ ಬ್ಯಾಕ್ಟೀರಿಯಾ, ನಮಗೆ ವೆಜೈನಲ್ ಬ್ಯಾಕ್ಟೀರಿಯಾ ಅಂತಲೇ ಗಮೀಸ್ ಬೇರೆ ಮಾಡಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಬ್ಯಾಕ್ಟೀರಿಯಾ, ಬೇರೆ ಬ್ಯಾಕ್ಟೀರಿಯಾ, ಬೇರೆ ಉಪಯೋಗ, ಬೇರೆ ಗಮೀಸ್. ಸೊ ನಮಗೆ ಗಟ್ ಅಂತ ನೋಡೋದಲ್ಲಿ ಬರೀ ಓಕೆ ಗಟ್ ಹೆಲ್ತ್ ಅಂತ ನೋಡಿದ್ರೆ ಅದರಲ್ಲೇ ಬರೆದಿರುತ್ತೆ ಈ ಬ್ಯಾಕ್ಟೀರಿಯಾ ಅದಕ್ಕೆ ಯೂಸ್ ಮಾಡಬೇಕು. ಸೊ ಫರ್ಟಿಲಿಟಿ ಕೇರ್ಗೆ ಬೇರೆ ಥರ ಬ್ಯಾಕ್ಟೀರಿಯಾ, ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಬ್ಯಾಕ್ಟೀರಿಯಾ ಜೊತೆ ಇನ್ನೊಂದು ಕಾಂಬಿನೇಷನ್. ಸೊ ಒಂದೊಂದು ಗಮ್ಮಿಯಲ್ಲೂ ಒಂದೊಂದು ಕಾಂಬಿನೇಷನ್ಸ್ ಇರುತ್ತೆ. ಸೊ ಅದು ನಮ್ಗೆ ಯಾವುದು ಉಪಯೋಗಕ್ಕೆ ಬರುತ್ತೋ ಅದನ್ನು ತಗೊಬೇಕು. ಓಕೆ. ಶುಗರ್ ಬಗ್ಗೆ ಕಾನ್ಷಿಯಸ್ ಇರೋರು ತುಂಬ ಜನ ಇರ್ತಾರೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು, ಅಥವಾ ಜಿಮ್ಗೆ ಹೋಗೋರು, ಅವರೆಲ್ಲರೂ ಪ್ರತಿಯೊಂದು ಕ್ಯಾಲರಿನೂ ಕೌಂಟ್ ಇಟ್ಟಿರ್ತಾರೆ. ಸೊ ಅಂಥವರು ಈ ರೀತಿಯಾಗಿ ಶುಗರ್ ಇರುವಂಥ ಗಮ್ಮೀಸ್ನ ಕನ್ಸ್ಯೂಮ್ ಮಾಡಿದ್ರೆ ಆ ಬ್ಯಾಕ್ಟೀರಿಯಾ ಇರುತ್ತಾ? ಫಸ್ಟ್ ಆಫ್ ಆಲ್ ಆ ಗಮ್ಮೀಸ್ನಲ್ಲಿ ಉಳ್ಕೊಳ್ಳುತ್ತಾ ಶುಗರ್ ಕಾಂಟೆಂಟ್ನಿಂದ, ಅಥವಾ ಶುಗರ್ ಫ್ರೀ ಗಮ್ಮೀಸ್ ಅಂತಲೂ ಇರುತ್ತಾ ಅಂತ? ಹೌದು. ಸೊ ಇವಾಗ ಗಮ್ಮೀಸಲ್ಲಿ ನೋಡಿದ್ರೆ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ. ಓಕೆ. ಅದರಲ್ಲಿ ಶುಗರ್ ಯೂಸ್ ಮಾಡೋದು 2 ರೀಸನ್ಗೆ. ಒಂದು ಬ್ಯಾಕ್ಟೀರಿಯಾಗೆ ಊಟ ಆಗಿ, ಓಕೆ, ಬ್ಯಾಕ್ಟೀರಿಯಾ ಅಲ್ಲ ಬದುಕಿರ್ಬೇಕು ಅಂದ್ರೆ ಊಟ ಬೇಕು, ಆರ್ ಇನ್ನೊಂದು ಆ ಗಮ್ಮಿ ಶೇಪ್ ಇಡ್ಕೊಳ್ಳೋದಕ್ಕೆ. ಓಕೆ. ಸೊ ಈ 2 ರೀಸನ್ಸ್ಗೆ ಯೂಸ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ಮೀವೈಸ್ ಅಂತ ಒಂದು ಪ್ರಾಡಕ್ಟ್ ಇದೆ. ಸೊ ನಮ್ಮ ಕ್ಲೈಂಟ್ಸ್ಗೆ ರೆಗ್ಯುಲರ್ ಆಗಿ ರೆಕಮೆಂಡ್ ಮಾಡ್ತೀವಿ. ಯಾಕಂದರೆ ಅದರಲ್ಲಿರೋದು ಪಪಾಯ ಪೆಕ್ಟಿನ್, ಅಂದರೆ ಪ್ಲಾಂಟ್ ಪೆಕ್ಟಿನ್. ಸೊ ಅದು ಜಾಸ್ತಿ ಸ್ಟಾರ್ಚ್, ಫೈಬರ್ ಅದರಲ್ಲಿರೋ. ನಮ್ಗೆ ಇವಾಗ ಗಮ್ಮೀಸಲ್ಲಿ ಅದರಲ್ಲೂ ಶುಗರ್ ಇದೆ, ಬಟ್ ಅದು ಅಬ್ಸಾರ್ಬ್ ಆಗಲ್ಲ, ಯಾಕಂದರೆ ಪಪಾಯ ಪೆಕ್ಟಿನ್. ಅವರು ಶುಗರ್ ಕಡಿಮೆ ಇರೋಂಥ ವೆರೈಟಿ ಮಾಡ್ತಿದ್ದಾರೆ, ಬಟ್ ಅದು ಅಬ್ಸಾರ್ಬ್ ಆಗಲ್ಲ. ಸೊ ಸೇಫ್. ಓಕೆ. ಇನ್ನು ಕೆಲವೊಂದು ಪ್ರಾಡಕ್ಟ್ಸ್ ಇರುತ್ತೆ ಅದರಲ್ಲಿ ಶುಗರ್ ಜಾಸ್ತಿ ಇರುತ್ತೆ, ಅದು ಅಬ್ಸಾರ್ಬ್ ಇಮಿಡಿಯೇಟ್ ಆಗಿ ಈಗ ಡಯಾಬಿಟಿಕ್ಸ್ ಆರ್ ಕಾನ್ಷಿಯಸ್ ಪೀಪಲ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ರೈಟ್? ಸೊ ಅಂಥದ್ರಲ್ಲಿ ನಾವು ಚೂಸ್ ಮಾಡುವಾಗ ಓಕೆ ಇದ್ರಲ್ಲಿ ಶುಗರ್ ಇದೆ, ಇದು ಅಬ್ಸಾರ್ಬ್ ಆಗುತ್ತಾ ಇಲ್ಲ ಅನ್ನೋದೂ ಇಂಪಾರ್ಟೆಂಟ್. ಬಟ್ ನಾವು ಮೀವೈಸ್ ಗಮೀಸ್ ಅಂತ ನೋಡೋದಲ್ಲಿ ಅವ್ರ ಪೇಟೆಂಟೆಡ್ ಟೆಕ್ನಾಲಜಿ ಏನು ಅಂದರೆ ಬ್ಯಾಕ್ಟೀರಿಯಾ ಬದುಕಿರಲ್ಲ ಗಮ್ಮಿಯಲ್ಲಿ. ಓಕೆ. ಅವ್ರು ಮಾಡೋವಾಗ ಬದುಕಿರುತ್ತೆ, ಆಮೇಲೆ ಅರೆಸ್ಟ್ ಮಾಡ್ತಾರೆ, ಅಂದರೆ ಗ್ರೋತ್ ಅರೆಸ್ಟ್, ಅಂದರೆ ಸ್ಟಾಕ್ ಮಾಡ್ತಾರೆ ಡಾರ್ಮೆಂಟ್, ಅದೊಂದು ಶೆಲ್ ಒಳಗಡೆ ಹೊಟ್ಟೋಗುತ್ತೆ. ಬಟ್ ಅದು ನಾವು ಹೊಟ್ಟೆ ಒಳಗಡೆ ತೊಗೊಂಡು ಆ ಆ್ಯಸಿಡ್ ಟೆಂಪ್ರೇಚರ್ ಅದಕ್ಕೆ ಆಕ್ಟಿವೇಟ್ ಆಗಿ ಹೊಟ್ಟೆ ಒಳಗಡೆ ಆಕ್ಟಿವೇಟ್ ಆಗುತ್ತೆ.
ಸೊ ಲಿಟ್ರಲಿ ನಾವು ಎಷ್ಟು CFU ಬ್ಯಾಕ್ಟೀರಿಯಾ ಇದೆ ಅದು ಕಂಪ್ಲೀಟಾಗಿ ಉಪಯೋಗಿಸ್ತೀವಿ. ಕೆಲವೊಂದರಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನಲ್ಲಾಗಲಿ ಓಕೆ ಆರ್ ಅಲ್ಲಿ ಇಲ್ಲಿ ಸ್ಟೋರೇಜಲ್ಲೇ ಬ್ಯಾಕ್ಟೀರಿಯಾ ಸತ್ತೋಗ್ಬಿಟ್ಟಿರುತ್ತೆ, ಮಾರ್ಕೆಟಿಂದ ಮನೆಗೆ ತೊಗೊಂಬರೋ ಅಷ್ಟರಲ್ಲಿ ಸತ್ತೋಗ್ಬಿಟ್ಟಿರುತ್ತೆ. ಎಸ್, ಸೊ ಅಂಥದ್ರಲ್ಲಿ ಯಾಕಂದರೆ ಅದಕ್ಕೆ ಟೆಂಪ್ರೇಚರ್ ತುಂಬ ಇಂಪಾರ್ಟೆಂಟ್. ಬಟ್ ಈ ಮೀವೈಸಲ್ಲಿ ಅದು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಅದನ್ನ ಅರೆಸ್ಟ್ ಮಾಡಿ ಅಂದರೆ ನಿಲ್ಸಿಟ್ಬಿಟ್ಟಿದ್ದಾರೆ, ಅಂದ್ರೆ ಒಂದು ರೂಮಲ್ಲಿ ಕೂಡ ಹಾಕಿರ್ತಾರೆ ಆ ಥರ. ಎಸ್, ಅದರ ಗ್ರೋತ್ನ ಸೊ ಹೊಟ್ಟೆ ಒಳಗಡೆ ಹೋದಾಗ ಆ ಆ್ಯಸಿಡ್ ಆ್ಯಂಡ್ ಟೆಂಪ್ರೇಚರ್ಗೆ ಆ್ಯಕ್ಟಿವೇಟ್ ಆಗಿ ಆವಾಗ ಅದು ಮತ್ತೆ ಜೀವಂತವಾಗಿ ಏನೇನು ಪ್ರಾಸೆಸ್ ಮಾಡಬೇಕು, ನಿಮ್ಮ ಗಟ್ಟನ್ನ ಮತ್ತೆ ಹೀಲ್ ಮಾಡಬೇಕು, ಅದೆಲ್ಲ ಶುರು ಮಾಡುತ್ತಲ್ಲಿ. ವೆರಿ ನೈಸ್. ಸೊ ಈಗ ಕೊನೆಯದಾಗಿ ನಮ್ಮ ವ್ಯೂವರ್ಸ್ಗೆ ಅಬೌಟ್ ಗಟ್ ಹೆಲ್ತ್, ಯಾವ ಥರ ಅವ್ರ ಕಾಳಜಿನ ವಹಿಸಬೇಕು, ಜೊತೆಗೆ ಗಮೀಸ್ ಬಗ್ಗೆ ಕೂಡ ಅಕಸ್ಮಾತ್ ಎಷ್ಟೋ ಜನ ಪ್ರೋಗ್ರಾಮ್ ನೋಡ್ತಿರೋರು ಕೂಡ ಎಷ್ಟೋ ಜನ ಕನ್ಸ್ಯೂಮ್ ಮಾಡ್ತಿರ್ತಾರೆ ಆಗಲೇ. ಹೌದು. ಸೊ ಅವರು ಯಾವ ರೀತಿಯಾಗಿ ಕಾಳಜಿನ ವಹಿಸಬೇಕು, ಕೊನೆಯದಾಗಿ ಒಂದು ಬಾಟಮ್ ಲೈನ್ ಆಫ್ ದ ಸ್ಟೋರಿ ನೀವು ಹೇಳೋಂಗಿದ್ರೆ ಅಬೌಟ್ ಗಟ್ ಹೆಲ್ತ್. ಪರ್ಫೆಕ್ಟ್. ಸೊ ಆ್ಯಸ್ ಅ ನ್ಯೂಟ್ರಿಷನಿಸ್ಟ್ ನಾನು ಆಲ್ಮೋಸ್ಟ್ 7 years ಪ್ರಾಕ್ಟೀಸ್ ಮಾಡಿದಲ್ಲಿ ನಾನು ಹೇಳೋದು ಯಾವುದೇ ಒಂದರಿಂದ ಏನೂ ಆಗೋದಿಲ್ಲ. ಎಲ್ಲ ಹೋಲಿಸ್ಟಿಕ್ ಹೆಲ್ತ್ ಅಂದರೆ ನಮ್ಮ ನಿದ್ದೆ ಆಗಲಿ, ಎಕ್ಸಸೈಸ್, ಊಟ, ಮೈಂಡ್ ಸ್ಟೇಟ್, ಓಕೆ, ಪ್ರತಿಯೊಂದು ಇಂಪಾರ್ಟೆಂಟ್. ಸೊ ನಾವು ಪ್ರತಿದಿನ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ರೂ ಒಂದೊಂದು ದಿವಸ ಸ್ವಲ್ಪ ಎಕ್ಸಸೈಸ್ ಮಾಡಿದೆ, ಓಕೆ, ಒಂದು ಸ್ವಲ್ಪ ಊಟ ತಿಂದೆ. ಸೊ ಅದನ್ನು ಒಂದೊಂದೇ ಲೈಫ್ ಸ್ಟೈಲ್ ಚೇಂಜ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಒಂದು ಮಾಡಿದ್ರೆ ಎಲ್ಲ ಸೆಟ್ ಆಗುತ್ತೆ ಅಂತ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊತ ನಡಿಬೇಕು. ಓಕೆ, ಮತ್ತು ನಾವು ಪ್ರೋಬಯೋಟಿಕ್ಸ್, ಗಟ್ ಹೆಲ್ತ್ ಅಂತೆಲ್ಲ ನೋಡಿದ್ರೆ ಜಸ್ಟ್ ಸ್ಟಾರ್ಟ್ ಒಂದು ಗಮಿ, ಓಕೆ, ಅದರಲ್ಲಿ ಸೆಟ್ಲ್ ಮಾಡ್ಕೊಳ್ಳಿ, ಒಂದು 3 months ತೊಗೊಳ್ಳಿ, ಆಮೇಲೆ ಬೇಕಿದ್ದರೆ ತೊಗೊಬೋದು. ಆ್ಯಂಡ್ ಜನರು ಯಾರು ಆಲ್ರೆಡಿ ತೊಗೊತಿದ್ದೀರಾ ಫಸ್ಟ್ ನೀವು ಅನಲೈಸ್ ಮಾಡಿ, ಓಕೆ, ಎಷ್ಟು ದಿನದಿಂದ ತೊಗೊಂಡಿದ್ದೀನಿ, ಬೇಕಾ ಬೇಡವಾ, ಆ್ಯಂಡ್ ಯು ವಾಂಟ್ ಟು ಚೇಂಜ್. ಸೊ ಅಷ್ಟು ಬೇಸಿಕ್. ಬಾಟಮ್ ಲೈನ್ ನಮ್ಮ ಹೆಲ್ತ್ಗಂತ ನೋಡಿದ್ರೆ ಯಾವಾಗಲೂ ಇಟ್ ಈಸ್ ಹೋಲಿಸ್ಟಿಕ್. ಈ ನಾನು ಒಂದು ತಿಂದರೆ ಎಲ್ಲ ಆಗೋಗುತ್ತೆ ಅಂತಿಲ್ಲ. ಎಕ್ಸಸೈಸ್, ನಿದ್ದೆ, ವಾಟರ್, ನೀರು ಸರಿಯಾಗಿ ಕುಡಿಯೋದು, ಓಕೆ, ಮತ್ತು ಮೆಂಟಲ್ ಹೆಲ್ತ್, ಪ್ರತಿಯೊಂದೂ ಒಂದು ಬಾಕ್ಸ್ ಫಾರ್ಮೇಷನ್ ಇಂಪಾರ್ಟೆಂಟ್. ಒಂದರಿಂದ ಏನೂ ಆಗಲ್ಲ, ಎಲ್ಲ ಜೊತೆಯಲ್ಲಿ ಸೇರಿಸ್ಕೊಳ್ತಾ ಹೋಗೋದು ಇಂಪಾರ್ಟೆಂಟ್. ಸೊ ಆರೋಗ್ಯದ ಬಾಕ್ಸಲ್ಲಿ ಎಲ್ಲ ಇರಬೇಕು, ಶಾಂತಿನೂ ಇರಬೇಕು, ಆರೋಗ್ಯನೂ ಇರಬೇಕು, ಊಟನೂ ಇರಬೇಕು, ಎಕ್ಸಸೈಸ್ ಇರಬೇಕು, ನಿದ್ದೆ ಇರಬೇಕು, ಎಲ್ಲ ಇರಬೇಕು. ಎಸ್, ವೆರಿ ನೈಸ್. ಸೊ ಆಗಲೇ ಹೇಳ್ದಂಗೆ ಗಟ್ಸ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಗಟ್ ಹೆಲ್ತ್ ಚೆನ್ನಾಗಿರಬೇಕು. ಆಗಲೇ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಮುಖದ ಆರೋಗ್ಯ, ಸೌಂದರ್ಯ ಕೂಡ ಚೆನ್ನಾಗಿರುತ್ತೆ, ದೇಹದ ಆರೋಗ್ಯ, ದೇಹದ ಪ್ರಕೃತಿ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಗಟ್ ಹೆಲ್ತ್ ಬಗ್ಗೆ, ಅಂದರೆ ಹೊಟ್ಟೆಯ ಆರೋಗ್ಯದ ಬಗ್ಗೆ, ಯಾವ ಥರ ಜನ ಪ್ರಿಕಾಷನ್ಸ್ ತಗೋಬೇಕು, ಅಥವಾ ಈಗ ಅಕಸ್ಮಾತ್ ಅವ್ರಿಗೆ ಆ ಸಮಸ್ಯೆ ಇದ್ದರೆ ಹೆಂಗೆ ಅದರಿಂದ ಹೊರಗಡೆ ಬರ್ಬೋದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ ಸಂಪತ್ ಅವರೇ ಫಾರ್ ಜಾಯ್ನಿಂಗ್ ಅಸ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ರಾಹುಲ್. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ಪ್ಲೆಷರ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು. ಸೊ ಇದಾಗಿತ್ತು ಹೊತ್ತಿನ ವಿಶೇಷ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ, ವಿಶೇಷವಾದಂಥ ಟಾಪಿಕ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.